ಸ್ಥಳ ಜಯಸಿಂಹ ಎಂಪೈರ್. ಸಮಯ ಮಧ್ಯರಾತ್ರಿ. ಟಕ್ 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 ಬೂಟುಗಳ ಸೌಂಡ್ ಕೇಳ್ತಿದ್ದಂತೆ ರೂಮ್ನಲ್ಲಿ ಅಖಂಡ ಶಾಂತತೆ ಹರಡಿತು. ಎಲ್ಲರೂ ಹೆದರಿ ಒಮ್ಮೆಗೆ ಗಪ್ಚುಪ್ಪಾದರು. ಎಲ್ಲರ ಹಣಿ ಮೇಲೂ ಭಯದಿಂದ ಬೆವರಿನ ಹನಿಗಳು ಮೂಡಿದ್ವು. ಬಾಸ್ ಬಂದರು. ಯಾರೋ ಮೆಲ್ಲನೆ ಪಿಸುಗುಟ್ಟಿದ್ರು. ರೂಮ್ನ ಬಾಗಿಲು ತೆರೆದ ತಕ್ಷಣ ಅದರಿಂದ ಅವನು ಒಳಗಡೆ ಬಂದ. ಅಭಿರಾಮ್ ಜಯಸಿಂಹ. ಯಾರು ಬರೀ ಹೆಸರಿಗೆ ಇಡೀ ಸಿಟಿ ನಡಕ್ತಿದೆಯೋ ಅಭಿರಾಮ್ ಜಯಸಿಂಹ ಇಡೀ ನಗರದಲ್ಲಿ ಅತಿ ಚಿಕ್ಕ ವಯಸ್ಸಿನ ಅತ್ಯಂತ ಯಶಸ್ವಿ ಮತ್ತು ಕ್ರೂರ ಬಿಸ್ನೆಸ್ ಮ್ಯಾನ್. 6 ಅಡಿ ಎತ್ತರ, ಜಿಮ್ ಮಾಡಿ ಗಳಿಸಿದ ಗಟ್ಟಿಮುಟ್ಟ ದೇಹದ ಕಟ್ಟು, ವಯಸ್ಸು ಸಾಧಾರಣ 28 ವರ್ಷ. ನೋಡೋದಕ್ಕೆ ತುಂಬ ಹ್ಯಾಂಡ್ಸಮ್. ಹುಡುಗಿಯರ್ ಪಾಲಿನ ಕಿಲ್ಲರ್, ಚೂಪಾದ ಕಣ್ಣುಗಳು. ಅವನೊಬ್ಬ ಉಗ್ರ ಮೃಗದಂತಿದ್ದ. ಯಾವುದೇ ಕಾದಂಬರಿಯ ರಾಜಕುಮಾರನು ನಾಚಿಕೊಳ್ಳುವಂತಿದ್ದ. ಅಭಿರಾಮ್ ಒಳಗಡೆ ಬರ್ತಿದ್ದಂತೆ ಎಲ್ಲರೂ ಪೂರ್ತಿ ಸೈಲೆಂಟ್ ಆದರು. ಅವನ್ನ ನೋಡಿ ಎಲ್ರಿಗೂ ಸಿಕ್ಕಾಪಟ್ಟೆ ಭಯ ಆಗಿತ್ತು. ಅವನೆಲ್ಲಿದ್ದಾನೆ? ಅಭಿರಾಮ್ ತನ್ನ ಗಾಂಭೀರ್ಯದ ಧ್ವನಿಯಲ್ಲಿ ಕೇಳ್ದ. ಅವನ ಮುಖದಲ್ಲಿದ್ದ ಆ ಲುಕ್ ನೋಡಿ ಎಲ್ಲರೂ ಹೆದರು ಹೋಗಿದ್ರು. ಅವನ ಮುಂದೆ ಮಾತಾಡೋದಕ್ಕೂ ಯಾರ ಕೈಯಲ್ಲೂ ಧೈರ್ಯ ಇರಲಿಲ್ಲ. ಅವನೆಲ್ಲಿದ್ದಾನೆ ಅಂತ ಕೇಳ್ತಿದ್ದೀನಿ ಅಂದ. ಅಭಿರಾಮ್ ಜೋರಾಗಿ ಕಿರ್ಚಿದಾಗ ಜೇಮ್ಸ್ ಮುಂದೆ ಬಂದ. ನಾವು ಅವನ ಹಿಡಿದಿದ್ದೀವಿ, ಅವನಲ್ಲಿದ್ದಾನೆ. ಜೇಮ್ಸ್ ಒಂದು ಕಡೆ ಕೈ ತೋರಿಸಿ ಹೇಳ್ತಿದ್ದಂತೆ ಅಭಿರಾಮ್ ತನ್ನ ನೋಟವನ್ನು ಆ ಕಡೆ ಹರಿಸ್ದ. ಅಲ್ಲೊಬ್ಬ ಮನುಷ್ಯನನ್ನು ಚೇರ್ ಮೇಲೆ ಕಟ್ಟಾಕಲಾಗಿತ್ತು. ಆ ದೃಶ್ಯ ನೋಡಿದ್ಲೇ ಅಭಿರಾಮ್ ಮುಖದಲ್ಲಿ ಅವನ ಎಂದಿನ ರಾಕ್ಷಸನಗೂ ಮೂಡ್ತು. ಪ್ಲೀಸ್ ಪ್ಲೀಸ್ ನನ್ನ ಹೋಗೋದಕ್ಕೆ ಬಿಡಿ ಪ್ಲೀಸ್. ಆ ಮನುಷ್ಯ ಹೇಳ್ತಿದ್ದಂತೆ ಅಭಿರಾಮ್ ಅವನ ಹತ್ರ ಹೋದ. ಅವನು ಒಂದು ಚೇರ್ ಎಳ್ಕೊಂಡು ಆ ಮನುಷ್ಯನ ಎದುರಿಗೆ ಕೂತ್ಕೊಂಡ. ನನಗೆ ಒಂದು ಒಳ್ಳೆ ರೀಸನ್ ಕೊಡು, ನಾನು ನಿನ್ನನ್ನು ಯಾಕೆ ಹೋಗೋದಕ್ಕೆ ಬಿಡಬೇಕು? ನೀನು ಮಾಡಿದ ಕೆಲಸದ ನಂತರ. ಅಭಿರಾಮ್ ತನ್ನ ಪಾಕೆಟ್ನಿಂದ ಗನ್ ಹೊರಗೆ ತೆಗಿತಾ ಹೇಳಿದ ತಕ್ಷಣ ಆ ಮನುಷ್ಯನ ಹಣಿ ಮೇಲೆ ಭಯದಿಂದ ಬೆವರಿನ ಹನಿಗಳು ಬಂದವು. ಅದು ನಾನಂದರೆ ಆ ಮನುಷ್ಯ ತುಂಬ ಎದುರು ಹೋಗ್ಬಿಟ್ಟಿದ್ದ. ಅವನಿಗೆ ಏನು ಮಾತಾಡಬೇಕಂತನೂ ತೋಚ್ತಿಲ್ಲ. ಅಭಿರಾಮ್ ನನ್ನ ಹಾಗೆ ಎದುರಿಗೆ ನೋಡಿದ ಮೇಲೆ ಯಾರಿಗಾದರೂ ಬುದ್ಧಿನೇ ಹೊಟ್ಟು ಹೋಗ್ತಿತ್ತು. ನಾನು ಕೇಳ್ತಾ ಇದ್ದೀನಿ. ಅಭಿರಾಮ್ ಗನ್ ಲೋಡ್ ಮಾಡ್ತಾ ಅದನ್ನು ಆ ಮನುಷ್ಯನ ತಲೆಗಿಟ್ಟು ಹೇಳ್ದ. ನನಗೆ ಫ್ಯಾಮಿಲಿ ಇದೆ, ನನಗೆ ಹೆಂಡತಿ ಇದ್ದಾಳೆ. ಆ ಮನುಷ್ಯ ಮಾತಾಡ್ತಿದ್ದಾಗ ನಿನ್ನ ಹೆಂಡತಿಯನ್ನು ನೀನು ಪ್ರೀತಿಸ್ತೀಯಾ? ಅಭಿರಾಮ್ ತನ್ನ ಆ ಕೋಲ್ಡ್ ಲುಕ್ ನೀಡ್ತಾ ಕೇಳಿದಾಗ ಆ ಮನುಷ್ಯ ಇನ್ನೂ ಜಾಸ್ತಿ ಹೆದರ್ದ. ಹೌದು, ನಾನು ಅವಳನ್ನ ತುಂಬ ತುಂಬ ಪ್ರೀತಿಸ್ತೀನಿ. ಅವನು ಹೆದರ್ತಾ ಹೇಳ್ದ. ಹಾಗಾದರೆ ನೀನು ಬದುಕಿರೋದಕ್ಕೆ ನಾಲಾಯಕ್. ಪ್ರೀತಿ ಅನ್ನೋದು ವೀಕ್ ಜನರಿಗಾಗಿ, ಅದೊಂದು ಭ್ರಮೆ. ಮತ್ತು ನಾನು ನಿನ್ನ ಯಾಕೆ ಬಿಡಬೇಕು ಅಂತ ಒಂದು ರೀಸನ್ ಕೇಳಿದೆ. ನನಗೆ ಇದು ಅಷ್ಟೊಂದು ಸರಿ ಅನ್ನಿಸ್ತಿಲ್ಲ. ಅಭಿರಾಮ್ ಇನ್ನೂ ಸಹ ಆ ಮನುಷ್ಯನ ಮೇಲೆ ಗನ್ ಇಟ್ಟೇ ಇದ್ದ. ನನ್ನ ಹತ್ರ ಇರೋದು ಇದೊಂದೇ ರೀಸನ್. ಸಾಲೋದಿಲ್ಲ. ಜನರು ಪ್ರೀತಿಸೋದಕ್ಕಾಗಿ ಬದುಕಬಾರ್ದು. ಪ್ರೀತಿಸೋರು ಕೇವಲ ಸಾಯೋದಕ್ಕಷ್ಟೇ ಸೀಮಿತ. ನೋಡೋಣ ನಿನ್ನ ಪ್ರೀತಿ ನಿನ್ನ ಉಳಿಸುತ್ತಾ ಅಂತ. ಅಭಿರಾಮ್ ತನ್ನ ಗಂಭೀರ ಧ್ವನಿಯಲ್ಲಿ ಅವನ ಹಣೆಗೆ ಆ ಗನ್ನನ್ನು ಒತ್ತುತ್ತಾ ಹೇಳ್ದ. ಇದಕ್ಕಾಗಿ ನೀನು ಪಶ್ಚಾತ್ತಾಪ ಪಡ್ತೀಯ ಅಭಿರಾಮ್? ನನ್ನ ಹೆಂಡತಿ ಅವಳು ಒಬ್ಬಂಟಿ ಆಗಿಬಿಡ್ತಾಳೆ. ನಾನು ಹೋದ್ಮೇಲೆ ಅವಳು ಏನು ಮಾಡ್ತಾಳೆ? ನನಗೆ ಅದರ ಬಗ್ಗೆ ಯಾವುದೇ ಕಾಳಜಿ ಇಲ್ಲ. ಅಭಿರಾಮ್ ಕ್ರೂರವಾಗಿ ಹೇಳ್ದ. ಅಭಿರಾಮ್ ನೆನ್ಪಿಟ್ಕೊ, ಇವತ್ತು ನೀನು ಏನು ಮಾಡ್ತಿದ್ಯೋ ಅದೇ ತಿರುಗಿ ನಿನ್ನ ಹತ್ರ ಬರುತ್ತೆ. ನೀನು ನನ್ನನ್ನು ಮತ್ತು ನನ್ನ ಹೆಂಡತಿಯನ್ನು ದೂರ ಮಾಡ್ತಿದ್ಯಾ, ಒಂದು ದಿನ ಇಂಥದ್ದೇ ಬರುತ್ತೆ. ಯಾರೋ ನಿನ್ನ ಮನಸಾರೆ ಪ್ರೀತಿಸ್ತಾರೆ, ಎಷ್ಟಂದರೆ ನೀನು ಅವಳಿಲ್ಲದೆ ಬದುಕೋದಕ್ಕೆ ಸಾಧ್ಯ ಆಗದಷ್ಟು. ಮತ್ತು ಆಮೇಲೆ ಅವಳು ನಿನ್ನ ಬಿಟ್ಟು ಹೋಗ್ತಾಳೆ ಶಾಶ್ವತವಾಗಿ. ಮತ್ತು ನಿನ್ನ ಹೃದಯ ಮತ್ತೆ ಒಂಟಿಯಾಗತ್ತೆ ಮತ್ತೊಮ್ಮೆ. ಆ ಮನುಷ್ಯ ಹೇಳ್ತಿದ್ದಂತೆ ಅಭಿರಾಮ್ ಕಣ್ಣುಗಳಲ್ಲಿ ಸಿಟ್ಟು ತುಂಬ್ಕೊಂತು. ಕೋಪದಿಂದ ಅವನ ಕಣ್ಣುಗಳಲ್ಲಿ ರಕ್ತಾನೇ ಇಳಿದು ಬಂತು. ಎಷ್ಟು ಧೈರ್ಯ ನಿನಗೆ, ಇಡಿಯಟ್! ಅಭಿರಾಮ್ ಜೋರಾಗಿ ಅವನ ಕಾಲರ್ ಹಿಡಿದು ಎಳೆದ. ನಾನು ನಿಜಾನೇ ಹೇಳ್ತಾ ಇದ್ದೀನಿ. ನಾನು ನನ್ನ ಹೆಂಡತಿಯನ್ನು ತುಂಬ ಪ್ರೀತಿಸ್ತೀನಿ ಮತ್ತು ನನ್ನ ಪ್ರೀತಿ ನನ್ನ ಬದುಕಿಸೋದಕ್ಕೆ ಸಾಧ್ಯ ಆಗದೇ ಇರಬಹುದು. ಆದರೆ ನಿನಗೂ ಇದರ ಪಶ್ಚಾತ್ತಾಪ ಆಗೇ ಆಗುತ್ತೆ ಅಭಿರಾಮ್. ಆ ಮನುಷ್ಯ ಹೇಳಿದ ತಕ್ಷಣ ಅಭಿರಾಮ್ ಕೋಪದಲ್ಲಿ ಅವನ ಮೇಲೆ ಗನ್ ಹಾರಿಸ್ಬಿಟ್ಟ. ಅವನ ಕಣ್ಣುಗಳಲ್ಲಿ ಒಂದು ಬೇರೆಯದೇ ಆದ ಸಿಟ್ಟಿತ್ತು. ನಾವು ಅದನ್ನು ಖಂಡಿತ ಮುಂದೆ ನೋಡೋಣ. ಅಭಿರಾಮ್ ಕೋಪದಿಂದ ಆ ಮನುಷ್ಯನ ಕಡೆ ನೋಡ್ತಾ ಹೇಳ್ದ ಮತ್ತು ಗನ್ ಟ್ರಿಗರ್ ಒತ್ತೇ ಬಿಟ್ಟ. ಅಂತ ಕಿರ್ಚಿದ ಅಷ್ಟೇ. ಒಂದು ಸೌಂಡ್ ಆ ರೂಮ್ನಲ್ಲಿ ಕೇಳಿಸ್ತು ಮತ್ತು ಆ ರೂಮ್ನಲ್ಲಿ ಎಲ್ಲೆಡೆ ರಕ್ತ ಚಿಮ್ತು. ಮೂರ್ಖ. ಅಭಿರಾಮ್ ತನ್ನ ಗನ್ನನ್ನು ಮತ್ತೆ ಪಾಕೆಟ್ನಲ್ಲಿ ಇಟ್ಕೊಳ್ತಾ ಹೇಳ್ದ. ಬಾಸ್, ಆದರೆ ಅವನು ಹೇಳಿದ್ರ ಬಗ್ಗೆ ಏನು? ಜೇಮ್ಸ್ ಕೇಳಿದಾಗ ಅಭಿರಾಮ್ ಕೇವಲ ಒಂದು ಬಾರಿ ಅವನ ಕಡೆ ನೋಡ್ದ. ಅವನ ಬರೀ ನೋಟವೇ ಎದುರಿಗಿರೋರನ್ನ ಹೆದರಿಸೋದಕ್ಕೆ ಸಾಕಾಗಿತ್ತು. ಅವನು ಒಬ್ಬ ದೊಡ್ಡ ಇಡಿಯಟ್ ಆಗಿದ್ದ. ತನ್ನ ಮಾತಿಂದ ನನ್ನ ಒಪ್ಪಿಸಬಹುದು ಅಂದ್ಕೊಂಡಿದ್ದ. ಈ ಪ್ರಪಂಚದಲ್ಲಿ ಪ್ರೀತಿ ಗೀತಿ ಅಂತ ಏನೂ ಇರೋದಿಲ್ಲ, ಅದೆಲ್ಲ ಬರೀ ಸುಳ್ಳು. ಅವನು ಪ್ರತಿ ತಿಂಗಳು 10 ಹುಡುಗಿಯರ ಜೊತೆ ಆಟ ಆಡ್ತಾನೆ ಮತ್ತು ನನಗೆ ಬಂದು ನಿಜವಾದ ಪ್ರೀತಿ ಬೆಲೆ ಹೇಳ್ಕೊಡ್ತಿದ್ದಾನೆ.
ಪ್ರೀತಿ ಕೇವಲ ನಿನ್ನನ್ನು ವೀಕ್ ಮಾಡುತ್ತೆ, ಅದು ಬಲಹೀನ ಜನರ ಸಬೂಬು ಅಷ್ಟೇ. ಅಭಿರಾಮ್ ಕೋಪದಿಂದ ಅವನ ಕಡೆ ನೋಡ್ತಾ ಹೇಳ್ದ. ಇದೆಲ್ಲವನ್ನು ಕ್ಲೀನ್ ಮಾಡಿ ಸರಿಪಡಿಸಿ. ಅಭಿರಾಮ್ ತನ್ನ ಕಠಿಣ ಧ್ವನಿಯಲ್ಲಿ ಹೇಳಿ ಏನೂ ಆಗದಂತೆ ಅಲ್ಲಿಂದ ಹೊರಟೋದ. ಅಭಿರಾಮ್ ಜಯಸಿಂಹ ಬಿಸ್ನೆಸ್ ವರ್ಲ್ಡ್ನ ಅತ್ಯಂತ ಯಂಗೆಸ್ಟ್ ಹಾಗೂ ಯಶಸ್ವಿ CEO. ಜಯಸಿಂಹ ಎಂಪೈರ್ನ ಏಕೈಕ ವಾರಸುದಾರ. ಯಾರ ಇಮೇಜ್ ಬಿಸ್ನೆಸ್ ವರ್ಲ್ಡ್ನಲ್ಲೂ ಒಬ್ಬ ಕ್ರೂರ, ಕಲ್ಲು ಹೃದಯದ, ಉಗ್ರ ಮೃಗದಂತೆ ಇದೆಯೋ, ಯಾವ ವ್ಯಕ್ತಿ ತನ್ನ ಬೆರಳು ತುದಿಯಲ್ಲಿ ಯಾವುದನ್ನಾದರೂ ಕಂಟ್ರೋಲ್ ಮಾಡಬಲ್ಲನೋ, ಇಡೀ ನಗರದ ಅತ್ಯಂತ ಪವರ್ಫುಲ್ ಮನುಷ್ಯ, ಮಾಫಿಯಾ ವರ್ಲ್ಡ್ನ ಅತ್ಯಂತ ಪವರ್ಫುಲ್ ಹೌಸ್ನ ಲೀಡರ್, ಕರುಣೆ ಇಲ್ಲದ ಕಲ್ಲು ಹೃದಯದವನು, ಯಾರಿಗೆ ಯಾವುದರ ಮೇಲೂ ಫೀಲಿಂಗ್ಸ್ ಇಲ್ವೋ, ಪ್ರೀತಿ ಎಮೋಷನ್ಸ್ ಮೇಲೆ ನಂಬಿಕೆ ಇಲ್ಲದವನು. ಇದೆಲ್ಲದರಿಂದಾಗಿ ಅವನಿಗೆ ಮಾಫಿಯಾ ವರ್ಲ್ಡ್ನಲ್ಲಿ ಒಂದು ಬೇರೆಯದೇ ಆದ ಹೆಸರಿತ್ತು. ಅವನು ತನಗೆ ಬೇಕಾದನ್ನು ಪಡಿಬಲ್ಲವನಾಗಿದ್ದ. ಎಲ್ಲರೂ ಯಾರಿಗೆ ಹೆದರ್ತಿದ್ರು, ಯಾಕಂದರೆ ಅವನಿಗೆ ಹೃದಯವೇ ಇರಲಿಲ್ಲ. ಕಪ್ಪು ಹೃದಯದ ಡೆವಿಲ್. ಸ್ಥಳ ಒಂದು ಪುಟ್ಟದಾದ ಮನೆ. ಅವನು ಅವಳ ಹಣೆ ಮೇಲ್ತುಟಿಗಳನ್ನಿಟ್ಟು ಅವಳನ್ನ ತನ್ನ ಗಟ್ಟಿ ಮುದ್ದಾದ ಅಪ್ಪುಗೆಯಲ್ಲಿ ಸೇರಿಸ್ಕೊಂಡ. ಅವಳು ಸಹ ಅವನ ಅಪ್ಪುಗೆಯಲ್ಲಿ ನಿಶ್ಚಿಂತೆಯಿಂದ ಒಳಗಾಗಿದ್ಲು. ಈಗ ನಾನು ಬಂದಿದ್ದೀನಲ್ಲ, ಇನ್ಮೇಲೆ ನಿನಗೆ ನಾನು ಏನೂ ಆಗೋದಕ್ಕೆ ಬಿಡೋದಿಲ್ಲ, ಅವನು ಅವಳ ಕೂದಲಿನಲ್ಲಿ ಕೈ ಆಡಿಸ್ತಾ ಹೇಳ್ದ. ಏನೂ ಆಗಲ್ವಾ? ಅವಳು ಕೇಳಿದ್ಲು. ಏನೂ ಆಗೋದಿಲ್ಲ, ಒಂದು ಕಣ್ಣೀರು ಹನಿಯೂ ನಿನ್ನ ಕಣ್ಣಲ್ಲಿ ಬರೋದಕ್ಕೆ ಬಿಡೋದಿಲ್ಲ ನಾನು. ಅವನವಳನ್ನ ಇನ್ನೂ ಹತ್ತಿರ ಕೇಳ್ಕೊಳ್ತಾ ಹೇಳ್ದ. ಐ ಲವ್ ಯು, ಈಗಲೂ ಮತ್ತೆಂದೆಂದಿಗೂ ಅಂದ ಅವನು. ಐ ಲವ್ ಯು ಟೂ ಅಂದ್ಲು ಅವಳು. ಮತ್ತು ಅವರು ಆಮೇಲೆ ಸಂತೋಷದಿಂದ ಬದುಕತೊಡಗಿದ್ರು. ಅಕ್ಷ ಆ ಪುಸ್ತಕವನ್ನು ಮುಚ್ಚಿ ಪಕ್ಕದಲ್ಲಿಟ್ಲು. ಅವಳು ಕಿಟಕಿಯಿಂದ ಕಾಣಿಸ್ತಿದ್ದ ಚಂದ್ರನ ಕಡೆ ನೋಡೋದಕ್ಕೆ ಆರಂಭಿಸಿದ್ಲು. ಅವಳ ಕಣ್ಣಲ್ಲಿ ನೀರಿತ್ತು ಮತ್ತು ಮನಸ್ಸಿನಲ್ಲಿ ದುಃಖ. ಈ ಪುಸ್ತಕದ ಪ್ರಪಂಚ ಎಷ್ಟು ಬೇರೆ ಅಲ್ವಾ. ಎಲ್ರಿಗೂ ಅವರ ಹ್ಯಾಪಿ ಎಂಡಿಂಗ್ ಸಿಗುತ್ತೆ, ಆದರೆ ನಿಜವಾದ ಜೀವನದಲ್ಲಿ ಅಕ್ಷ ಬೇಸರದಿಂದ ತನ್ನಷ್ಟು ತಾನೇ ಹೇಳ್ಕೊಂಡ್ಳು. ಅಕ್ಷ ತನ್ನ ಬೆಡ್ ಮೇಲೆ ಹೋಗಿ ಕೂತ್ಲು. ಅವಳು ತನ್ನ ದಿಂಬನ್ನು ಹತ್ರಕ್ಕೆ ತೊಗೊಂಡು ಅದನ್ನು ಗಟ್ಟಿಯಾಗಿ ಹಿಡ್ದಳೋದಕ್ಕೆ ಶುರು ಮಾಡಿದ್ಲು. ತುಂಬ ದುಃಖ ಆಯ್ತು ಅವಳ ಕಣ್ಣಲ್ಲಿ, ನೋವು, ಒಂಟಿತನ. ನನಗನ್ಸುತ್ತೆ ನಿಜವಾದ ಜಗತ್ತಿನಲ್ಲೂ ಇಂಥ ನಿಸ್ವಾರ್ಥ ಮತ್ತು ಮುಗ್ಧ ಪ್ರೀತಿ ಇರಬೇಕಿತ್ತು. ಹಾಗಾದರೆ ಈ ಅಕ್ಷ ನಮ್ಮ ಕಥೆ ನಾಯಕಿ. ಅಕ್ಷ ಸಾಧಾರಣ 23 ವರ್ಷದವಳು. ನೋಡೋದಕ್ಕೆ ತುಂಬ ಸುಂದರಿ. ಬಿಳಿ ಬಣ್ಣ, ನೀರು ತುಂಬಿದ ಕಣ್ಣುಗಳವು, ನೀಟಾದ ಹುಬ್ಬು, ನಾಜೂಕಾದ ಮೈಕಟ್ಟು, ಚಂದದ ಮೂಗು, ಉದ್ದನೆ ಕಪ್ಪನೆಯ ಕೂದಲು. ಒಂದು ದೇವಕನ್ಯೆ ಥರ ಇದ್ಲು. ನೋಡಿದ ತಕ್ಷಣ ಯಾರಾದರೂ ಪ್ರೀತಿಯಲ್ಲಿ ಬೀಳುವಂಥ ಮನಮೋಹಕ ಚೆಲುವೆ. ಅದರಲ್ಲಿ ಅವಳ ಗಲ್ಲದ ಮೇಲಿರೋ ಮಚ್ಚೆ ಅವಳನ್ನ ಇನ್ನೂ ಸುಂದರವಾಗಿ ಕಾಣಿಸ್ತಿತ್ತು. ಸ್ವಭಾವದ ಲಕ್ಷ್ಯ ಅಷ್ಟೇ ಶಾಂತ ಮತ್ತು ಮುಗ್ಧೆಯಾಗಿದ್ಲು. ಯಾರಿಗೂ ಎದುರು ಮಾತಾಡೋದಿಲ್ಲ, ಸುಮ್ಮನೆ ಯಾರ ಬಗ್ಗೆಯೂ ಕೆಟ್ಟದಾಗಿ ಯೋಚಿಸೋದಿಲ್ಲ, ಯಾರ ಜೊತೆಯೂ ಮಾತಾಡ್ತಿರ್ಲಿಲ್ಲ, ಯಾವಾಗಲೂ ಸೈಲೆಂಟ್ ಆಗಿರ್ತಿದ್ಲು. ಅವಳಿಗೆ ಫ್ರೆಂಡ್ ಕೂಡ ತುಂಬ ಕಡಿಮೆ. ಅಕ್ಷರ ತಾಯಿ ಅವಳಿಗೆ ಜನ್ಮ ನೀಡಿದ್ಲೇ ದೂರ ಆಗಿ ಹೋಗಿದ್ರು. ಅವಳು ಮತ್ತು ಅವಳ ತಂದೆ ಆ ಇಬ್ಬರೇ ಆ ಸಣ್ಣ ಮನೆಯಲ್ಲಿ ವಾಸಿಸ್ತಿದ್ರು. ಅವಳ ತಂದೆ ಅವಳನ್ನು ಎಂದಿಗೂ ಪ್ರೀತಿಸಲೇ ಇಲ್ಲ. ಚಿಕ್ಕಂದಿನಿಂದ ಪ್ರೀತಿ ಅಂದರೆ ಏನು ಅಂತಾನೇ ಗೊತ್ತಿರಲಿಲ್ಲ. ಅವಳಿಗೆ ಪ್ರೀತಿ ಮೇಲೆ ನಂಬಿಕೆ ಹೊರಟೋಗಿತ್ತು. ಅವಳಿಗೆ ಜನರ ಮಧ್ಯೆ ಇರೋದಕ್ಕಿಂತ ಪುಸ್ತಕಗಳ ಸಹವಾಸದಲ್ಲಿ ಇರೋದಕ್ಕೆ ತುಂಬ ಇಷ್ಟ ಆಗ್ತಿತ್ತು. ಅವಳಿಗೆ ಜನರ ಮೇಲೆ ಮನಸ್ಸಾರೆ ಪ್ರೀತಿ ತೋರಿಸ್ತಿದ್ಲು, ಆದರೆ ತಾನು ಮಾತ್ರ ಪ್ರೀತಿಯಿಂದ ದೂರ ಓಡ್ತಿದ್ಲು. ಹಾಗಾದರೆ ಇವಳು ನಮ್ಮ ನಾಯಕಿ ಅಕ್ಷ. ಪ್ರೀತಿ ಮೇಲಿನ ನಂಬಿಕೆಯನ್ನು ಶಾಶ್ವತವಾಗಿ ಕಳ್ಕೊಂಡವಳು, ಮುರಿದ ಹೃದಯದ ದೇವಕನ್ಯೆ. ಹಾಗಾದರೆ ಇವರಿಬ್ಬರು ಪ್ರೀತಿ ಮೇಲೆ ನಂಬಿಕೆ ಕಳ್ಕೊಂಡಿರೋ ನಾಯಕ ಮತ್ತು ನಾಯಕಿ ಅಭಿರಾಮ್ ಮತ್ತು ಅಕ್ಷ. ಅವನು ಬೆಂಕಿ ಆದರೆ ಇವಳು ನೀರು, ಅವನ ಕರುಣೆ ಇಲ್ಲದವನಾದರೆ ಇವಳು ನಿರ್ಮಲ ಮನಸ್ಸಿನವಳು. ಏನಾಗಬಹುದು? ಇಬ್ಬರು ಒಂದು ಮ್ಯಾರೇಜ್ ಕಾಂಟ್ರಾಕ್ಟ್ನಲ್ಲಿ ಬಂದಿಯಾದಾಗ ಪ್ರೀತಿ ಮೇಲೆ ನಂಬಿಕೆಯಲ್ಲಿ ಇಬ್ಬರು ಜೊತೆಯಾಗಿ ಸೇರಿ ಆ ಕಾಂಟ್ರಾಕ್ಟನ್ನು ಒಂದು ಸುಂದರ ಪ್ರೀತಿ ಬಂಧವಾಗಿ ಬದಲಾಯಿಸೋದಕ್ಕೆ ಸಾಧ್ಯವೇ? ಒಬ್ಬರನ್ನೊಬ್ಬರು ಸೇರಿ ಪರಿಪೂರ್ಣತೆ ಪಡಿತಾವ? ನೋಡೋಣ. ಸಮಯ ಮಧ್ಯರಾತ್ರಿ. ಕ್ಲಬ್ ಎದುರು ಒಂದು ಬ್ಲ್ಯಾಕ್ ಕಲರ್ ಮರ್ಸಿಡೀಸ್ ಬೆಂಚ್ ಕಾರ್ ನಿಂತು. ಹೊರಗಡೆ ನಿಂತಿದ್ದ ಗಾರ್ಡ್ಸ್ ಓಡೋಡಲ್ಲಿಗೆ ಬಂದು ಮತ್ತು ಕಾರಿನ ಡೋರ್ ಓಪನ್ ಮಾಡಿದ್ರು. ಅವ್ರು ಡೋರ್ ಓಪನ್ ಮಾಡ್ತಿದ್ದಂತೆ ಕಾರ್ನಿಂದ ಕಣ್ಗಳು ಅಗಲ್ಸ್ ತರಿಸ್ತಾ ಅವನು ಕೆಳಗಿಳಿದ. ಅವನು ಒಮ್ಮೆ ಅಲ್ಲಿದ್ದ ಗಾರ್ಡ್ಸ್ ಕಡೆ ನೋಡ್ದ. ಅಷ್ಟಕ್ಕೆ ಅವ್ರ ಮೈ ಮೇಲೆ ಭಯದಿಂದ ನಡುಕ ಹುಡ್ತು. ಅಭಿರಾಮ್ ಜಯಸಿಂಹನ ಬರೀ ಒಂದು ನೋಟ ಯಾರನ್ನು ಹೆದರಿಸೋದಕ್ಕೆ ಸಾಕಾಗ್ಬಿಟ್ಟಿತ್ತು. ಅವನ ಕಣ್ಣಿಗೆ ಕಣ್ಣಿಟ್ಟು ನೋಡೋ ಧೈರ್ಯ ಕೂಡ ಯಾರಿಗೂ ಇರಲಿಲ್ಲ. ಆ ಗಾರ್ಡ್ಸ್ ಹಾಗೆ ಎದುರು ನಿಂತಿರೋದು ನೋಡಿ ಅಭಿರಾಮ್ ಮುಖದಲ್ಲಿ ಒಂದು ಡೆವಿಲಿಶ್ ಸ್ಮೈಲ್ ಬಂತು. ಅಲ್ಲಿದ್ದ ಒಬ್ಬ ಗಾರ್ಡ್ ಇನ್ನೊಬ್ಬ ಗಾರ್ಡ್ಗೆ ಹೇಳ್ದ. ಅಲ್ಲಿದ್ದ ಎಲ್ಲ ಗಾರ್ಡ್ಸ್ ಅಭಿರಾಮ್ನ ನೋಡಿ ಹೆದರಿದ್ರು. ಅದು ಸಹಜವೇ ಆಗಿತ್ತು. ಖಂಡಿತವಾಗಿ ಅವನಿಗೆ ಎದುರು ಬೀಳೋ ಪ್ರತಿಯೊಬ್ಬರಿಗೂ ಅವನು ದೊಡ್ಡ ನೈಟ್ ಮೇರ್ ಆಗಿದ್ದ. ಅವನು ಕೇಳಿಸ್ಕೊಳ್ತಾನೆ. ಇನ್ನೊಬ್ಬ ಗಾರ್ಡ್ ಅವನಿಗೆ ಸುಮ್ಮನಿರುವಂತೆ ಸನ್ನೆ ಮಾಡ್ತಾ ಹೇಳ್ದ. ಅವರಿಬ್ಬರನ್ನು ಹಾಗೆ ನೋಡಿ ಅಭಿರಾಮ್ ತನ್ನ ಕಣ್ಣು ಮೇಲಿದ್ದ ಗಾಗಲ್ಸ್ ತೆಗೆದ ಮತ್ತು ಕೋಪದಿಂದ ಅವರಿಬ್ಬರ ಹತ್ರ ಬಂದ. ಅವನು ಹಾಗೆ ನೋಡಿ ಇಬ್ಬರು ನಡುಗೋದಕ್ಕೆ ಶುರು ಮಾಡಿಬಿಟ್ರು. ಅಭಿರಾಮ್ ಈ ಮೊದಲೇ ಗಾರ್ಡ್ನ ಕಾಲರ್ ಹಿಡ್ಕೊಂಡ. ಅಷ್ಟಕ್ಕೆ ಆ ಗಾರ್ಡ್ ಬಾಯದಿಂದ ಪ್ರಜ್ಞೆ ತಪ್ಪಿಳೋದೊಂದು ಬಾಕಿ ಇತ್ತು. ಅಭಿರಾಮ್ ಜಯಸಿಂಹನ ಕಣ್ಣಲ್ಲಿದ್ದ ಕೋಪ ನೋಡಿದ್ರೆ ಯಾರ ಪರಿಸ್ಥಿತಿಯೂ ಹೀಗೆ ಆಗ್ತಿತ್ತು. ವಾಟ್ ದ ಹೆಲ್ ಡಿಡ್ ಯು ಸೇ?
ಅಭಿರಾಮ್ ಕೋಪದಿಂದಲೇ ಅವನ ಕಡೆ ನೋಡ್ತಾ ಕೇಳಿದಾಗ ಆ ಗಾರ್ಡ್ ಗಾಬರಿಯಿಂದ ಅವನ್ನ ನೋಡ್ದ. ಅಭಿರಾಮ್ ಕಣ್ಣಲ್ಲಿ ಇನ್ನೂ ಕೋಪ ಹಾಗೇ ಇತ್ತು. ಅವನ್ನ ಹಾಗೆ ನೋಡಿ ಆ ಗಾರ್ಡ್ ಭಯದಿಂದ ಕಣ್ಣುಗಳು ಮುಚ್ಕೊಂಡ. ಈಗ ಮುಂದೆ ಏನಾಗುತ್ತೋ ಅನ್ನೋ ಭಯ ಅವನಿಗೆ ಕಾಡ್ತಿತ್ತು. ಆ ಗಾರ್ಡ್ನಲ್ಲಿ ಹಾಗೆ ನೋಡಿ ಅಭಿರಾಮ್ ಹಗುರವಾಗಿ ನಕ್ಕು ಮತ್ತು ಅವನ ಕಾಲರ್ ಬಿಟ್ಬಿಟ್ಟ. ಅಭಿರಾಮ್ ತನ್ನ ಡಾಮಿನೇಟಿಂಗ್ ವಾಯ್ಸ್ನಲ್ಲಿ ಅವನ ಕಡೆ ನೋಡ್ತಾ ಹೇಳಿದಾಗ ಆ ಗಾರ್ಡ್ನ ಹಣೆ ಮೇಲೆ ಭಯದಿಂದ ಬೆವರಿನ ಹನಿಗಳು ಮೂಡಿದ್ವು. ಅಭಿರಾಮ್ ಒಮ್ಮೆ ಆ ಗಾರ್ಡ್ ಕಡೆ ನೋಡ್ದ, ಮತ್ತೆ ಮತ್ತೆ ತನ್ನ ಗಾಗಲ್ಸ್ ಧರಿಸ್ತಾ ಕ್ಲಬ್ನ ಒಳಗಡೆ ಹೊರಟೋದ. ಕ್ಲಬ್ ಒಳಗಡೆ ಮಧ್ಯರಾತ್ರಿ ಸಮಯ ಆಗಿದ್ದರೂ ಕ್ಲಬ್ನಲ್ಲಿ ಇನ್ನೂ ಸಾಕಷ್ಟು ಜನ ತುಂಬಿದ್ರು. ಯುವಕ ಯುವತಿಯರು ಕ್ಲಬ್ನಲ್ಲಿ ಡ್ಯಾನ್ಸ್ ಮಾಡ್ತಾ ಎಂಜಾಯ್ ಮಾಡ್ತಿದ್ರು. ಅಲ್ಲಿ ಲೌಡ್ ಮ್ಯೂಸಿಕ್ ಪ್ಲೇ ಆಗ್ತಿತ್ತು. ಟಕ್ ಟಕ್ ಅಂತ ಬೂಟುಗಳ ಸೌಂಡ್ ಕೇಳಿಸ್ತು. ಅಷ್ಟಕ್ಕೆಲ್ಲರೂ ಒಮ್ಮೆಲೆ ಹಿಂದಕ್ಕೆ ತಿರುಗಿ ನೋಡಿದ್ರು. ಕ್ಲಬ್ ಒಳಗಡೆ ಅಭಿರಾಮ್ ಬಂದಿದ್ದ. ಅವನಲ್ಲಿಗೆ ಬರ್ತಿದ್ದಂತೆ ಎಲ್ಲರೂ ರೆಪ್ಪೆ ಬಡಿದೆ ಅವನ್ನ ನೋಡತೊಡಗಿದ್ರು. ಅಲ್ಲಿದ್ದೆಲ್ಲ ಹುಡುಗಿಯರಂತೂ ಅವನ ಲುಕ್ಗೆ ಹಿಪ್ರೋಟೈಸ್ ಆಗಿ ಅವನ್ನೇ ಸವಿತಿದ್ರು. ಅಭಿರಾಮ್ನ ಪ್ರೆಸೆನ್ಸ್ ರೆಸಿಸ್ಟ್ ಮಾಡೋಕ್ಕೆ ಯಾರಿಂದಲೂ ಸಾಧ್ಯ ಇರ್ತಿರ್ಲಿಲ್ಲ. ವಿಶೇಷವಾಗಿ ಹುಡುಗಿರಿಗೆ. ಯಾವುದೋ ಹಾಲಿವುಡ್ ಹೀರೋ ಕೂಡ ನಾಚುವಂತೆ ಅಷ್ಟು ಹ್ಯಾಂಡ್ಸಮ್ ಆಗಿ ಕಾಣ್ತಿದ್ದ. ಆ ರೆಡಿ ಹೈಟು, ಜಿಮ್ ಮಾಡಿ ಗಳಿಸಿದ ಗಟ್ಟಿಮುಟ್ಟ ದೇಹ, ಅವನ ಮಸಲ್ಸ್, ಅವನ ಶರ್ಟ್ ಒಳಗಿನಿಂದಲೂ ಸ್ಪಷ್ಟವಾಗಿ ಕಾಣಿಸ್ತಿತ್ತು. ಅವನು ಬ್ಲ್ಯಾಕ್ ಕಲರ್ ಶರ್ಟ್ ಮತ್ತು ಅದೇ ಕಲರ್ ಪ್ಯಾಂಟ್ ಧರಿಸಿದ್ದ. ಶರ್ಟ್ನ ಸ್ಲೀವ್ಸ್ ಮಡಚಿಟ್ಕೊಂಡಿದ್ದ. ಇನ್ನು ಹ್ಯಾಂಡ್ಸಮ್ ಆಗಿ ಕಾಣ್ತಿದ್ದ. ಅದರಲ್ಲಿ ಅವನ ತೀಕ್ಷ್ಣವಾದ ಕಣ್ಣುಗಳು ಮತ್ತು ಆ ಕಿಲ್ಲರ್ ಲುಕ್. ಉಫ್, ಜಯಸಿಂಹ, ದ ಬ್ಲ್ಯಾಕ್ ಹಾರ್ಟ್ ಡೆವಿಲ್. ಅಲ್ಲಿದ್ದು ಒಬ್ಬ ಹುಡುಗಿ ಅಭಿರಾಮ್ ಕಡೆ ನೋಡ್ತಾ ಹಿಡಿದಾಗ ಅಭಿರಾಮ್ನ ತುಟಿ ಅಂಚುಗಳ ಹಗುರವಾಗಿ ಅಗಲವಾದವು. ಅವನೊಮ್ಮೆ ಅವಳ ಕಡೆ ನೋಡ್ದ ಮತ್ತು ಅದೇ ಹಳೆ ಕಿಲ್ಲರ್ ಸ್ಮೈಲ್ ನೀಡಿದಾಗ ಆ ಹುಡುಗಿ ಅವನು ಬರೀ ಆ ಒಂದು ಲುಕ್ಗೆ ಕ್ಲೀನ್ ಬೋಲ್ಡ್ ಆದ್ಲು. ಅವಳನ್ನ ಹಾಗೆ ನೋಡಿ ಅಭಿರಾಮ್ ಮನಸ್ಸಿನಲ್ಲೇ ನಗ್ತಾ ಕ್ಲಬ್ನ VIP ಏರಿಯಾ ಕಡೆ ಹೊರಟೋದ. ಅಭಿರಾಮ್ ಬಾರ್ಟೆಂಡರ್ಗೆ ಒಂದಿಷ್ಟು ದುಡ್ಡು ಕೊಡ್ತಾ ಹೇಳಿ ಹೋಗಿ ಸೋಫಾ ಮೇಲೆ ಕೂತ. ಅವನಿಗೆ ಯಾರದ್ದೋ ಫೋನ್ ಕಾಲ್ ಬಂದಾಗ ಅವನದನ್ನು ರಿಸೀವ್ ಮಾಡ್ದ. ಹಾಂ, ಅಭಿರಾಮ್ ಬರೀ ಇಷ್ಟೇ ಹೇಳ್ದ. ಅವನ ಕತೆ ಏನಾಯಿತು? ಅವನು ಸತ್ತು ಹೋದ. ಹಾಂ, ಅಭಿರಾಮ್ ತನ್ನ ತಣ್ಣನೆ ಧ್ವನಿಯಲ್ಲಿ ಇಷ್ಟೇ ಹೇಳ್ದ. ಅವನಿಗೆ ಅದರಿಂದ ಏನು ವ್ಯತ್ಯಾಸನೇ ಆಗಿಲ್ಲ ಅನ್ನುವಂತೆ. ಅವನನ್ನು ನೀನೇ ಕೊಂದಿದ್ದ? ಓ ಹೌದಾ, ನಾನೇ ಕೊಂದೆ. ಮತ್ತು ಅವನ ಆ ಭಯ ಬಿದ್ದ ಮುಖ ನೋಡಿ ನನಗೆ ಎಷ್ಟು ಆನಂದ ಆಯಿತು ಅಂತ ನಾನು ನಿಮ್ಗೆ ಹೇಳೋದಕ್ಕೆ ಸಾಧ್ಯನೇ ಇಲ್ಲ. ಕೊಲೆ ನಡೆದ ಜಾಗದ ಕತೆ ಏನು? ಅದ್ರ ಬಗ್ಗೆ ಯೋಚನೆ ಮಾಡಬೇಡಿ. 7 ಜನ್ಮ ಎತ್ತು ಹುಡುಕಿದ್ರು ಅವನ ಹೆಣ ಯಾರಿಗೂ ಸಿಗೋದಿಲ್ಲ. ಅವನು ಮುಗಿದು ಹೋದ. ಅವನಿನ್ನು ಮುಂದೆ ನಮ್ಗೆ ಯಾವುದೇ ತೊಂದರೆ ಕೊಡೋದಿಲ್ಲ. ಅಭಿರಾಮ್ ಹೇಳಿ ಫೋನ್ ಕಟ್ ಮಾಡ್ದ. ಸರ್, ನಿಮ್ಮ ವಿಸ್ಕಿ? ಬಾರ್ಟೆಂಡರ್ ಅಭಿರಾಮ್ ಕೈಗೆ ಮಧ್ಯದ ಗ್ಲಾಸ್ ನೀಡ್ತಾ ಹೇಳ್ದ. ಹುಡುಗಿಯರು ಎಲ್ಲಿದ್ದಾರೆ? ಅವ್ರು ಬರ್ತಾನೆ ಇದ್ದಾರೆ ಸರ್, ಬಾರ್ಟೆಂಡರ್ ಹೇಳಿ ಅಲ್ಲಿಂದ ಹೊರಟೋದ. ಅಭಿರಾಮ್ ತನ್ನ ಪಾನೀಯದ ಒಂದು ಸಿಪ್ ತಗೊಂಡ ಮತ್ತು ಎದುರಿಗೆ ನೋಡಿದಾಗ ಅವನ ಮುಖದಲ್ಲಿ ಒಂದು ರಾಕ್ಷಸಿ ನಗು ಮೂಡ್ತು. ಎದುರಿಗೆ ಕೆಲವು ಹುಡುಗಿಯರು ಪಾರದರ್ಶಕ ಬಟ್ಟೆಗಳು ಧರಿಸಿ ಅವನ ಮುಂದೆ ಡ್ಯಾನ್ಸ್ ಮಾಡ್ತಿದ್ರು. ಅಭಿರಾಮ್ ಅವರನ್ನೇ ನೋಡ್ತಿದ್ದ. ಅವನು ತನ್ನ ಕಾಲುಗಳನ್ನ ಎದುರಿಗೆ ಟೇಬಲ್ ಮೇಲೆ ಚಾಚಿ ಅವ್ರನ್ನ ಸವಿಯತೊಡಗ್ದ. ಅವನ ಕಣ್ಣುಗಳು ಯಾರನ್ನೂ ಹುಡುಕ್ತಿದ್ವು. ಅವನು ತನ್ನ ಗ್ಲಾಸ್ ಖಾಲಿ ಮಾಡಿ ಎದ್ದು ನಿಂತು ಒಬ್ಬ ಹುಡುಗಿ ಹತ್ರ ಬಂದ. ನೀನು? ಅವನವಳ ನಡುವನ್ನು ಹಿಡ್ದ ತನ್ನತ್ರ ಹೇಳ್ಕೊಳ್ತಾ ಹೇಳ್ದ, ಜೂಲಿಯಾ. ಅವಳು ಅವನ ಕೆನ್ನೆ ಮೇಲೆ ಬೆರಳು ಆಡಿಸ್ತಾ ಹೇಳಿದ್ಲು, ಇವತ್ತಿನ ರಾತ್ರಿಗೆ ನೀನೇ ನನ್ನ ಒಡನಾಡಿ. ಅಭಿರಾಮ್ ತನ್ನ ಗತ್ತಿನ ಧ್ವನಿಯಲ್ಲೇ ಹೇಳ್ದ. ಸ್ಥಳ ಒಂದು ಆಲಿಶಾನ್ ಬಂಗಲೆಯ ಎದುರು. ಒಂದು ಬಂಗಲೆ ಗೇಟ್ ಎದುರು ಅಭಿರಾಮ್ ಕಾರ್ ಬಂದು ನಿಂತ್ಕೊಂತು. ಅವನ ಕಾರ್ ಬರ್ತಿದ್ದಂತೆ ವಾಚ್ಮೆನ್ ತಕ್ಷಣ ಗೇಟನ್ನು ಓಪನ್ ಮಾಡ್ದ. ಅಭಿರಾಮ್ ಒಳಗಡೆ ಬಂದ ಮತ್ತು ಬರ್ತಿದ್ದಂತೆ ತನ್ನ ಸ್ವಂತದ ಬಾರ್ ರೂಮ್ಗೆ ಹೋದ. ಅವನು ಕೌಂಟರ್ ಮೇಲಿಂದ ತನ್ನ ರೆಗ್ಯುಲರ್ ವಿಸ್ಕಿ ಬಾಟ್ಲಿ ತೆಗೆದು ಗ್ಲಾಸ್ಗೆ ಸುರಿದುಕೊಂಡ. ಅವನು ತನ್ನ ಡ್ರಿಂಕ್ನ ಒಂದು ಸಿಪ್ ತಗೊಂಡ ಹುಡುಗಿನ ಸನ್ನೆ ಮೂಲಕ ಹತ್ತಿರ ಕರೆದ. ಹಾಗಾದರೆ ಜೂಲಿಯಾ, ನನಗಾಗಿ ನೀನು ಏನು ಮಾಡಬಲ್ಲೆ? ಅಭಿರಾಮ್ ಅವಳನ್ನ ಸವಿತಾ ಕೇಳ್ದ. ನೀನು ಕೇಳಿದ್ದನ್ನೆಲ್ಲ ಮಾಡಬಲ್ಲೆ, ಅವಳವನ ಹತ್ರ ಬರ್ತಾ ಹೇಳಿದಾಗ. ಅಲ್ಲೇ ನಿಲ್ಲು. ಅಭಿರಾಮ್ ತನ್ನ ಗ್ಲಾಸ್ಗೆ ಇನ್ನೂ ಸ್ವಲ್ಪ ಮದ್ಯ ಹಾಕ್ಕೊಳ್ತಾ ಹೇಳ್ದ. ಅವನ ಕಣ್ಣು ಅವಳ ಮೇಲೆಯೇ ಇತ್ತು. ಏನಾಯಿತು? ಅವಳು ಕೇಳಿದಾಗ ಅಭಿರಾಮ್ ತನ್ನ ವಿಸ್ಕಿ ಗ್ಲಾಸನ್ನು ತುಟಿಗೆ ಆನಿಸಿ ಅವಳನ್ನ ಕೆಳಗಿನಿಂದ ಮೇಲಿನವರೆಗೆ ನೋಡತೊಡಗ್ದ. ನಿನ್ನ ಬಟ್ಟೆಗಳನ್ನೆಲ್ಲ ತೆಗೆದು ಹಾಕು. ಅಭಿರಾಮ್ ಅವಳ ಮೇಲೆ ಕಣ್ಣಿಟ್ಟು ಹೇಳಿದಾಗ ಅವಳು ಅಭಿರಾಮ್ ಹೇಳಿದಂತೆ ಮಾಡೋದಕ್ಕೆ ಆರಂಭಿಸಿದ್ಲು. ಅಭಿರಾಮ್ ಕಣ್ಣಲ್ಲಿ ಕೇವಲ ಕಾಮ ಸ್ಪಷ್ಟವಾಗಿ ಕಾಣಿಸ್ತಿತ್ತು. ಅಭಿರಾಮ್ ಹೇಗೆ ಹೇಳಿದ್ನೋ ಅವಳು ಹಾಗೇ ಮಾಡಿದ್ಲು. ಅಭಿರಾಮ್ ಕೈಲಿನ್ನೂ ಅವನ ಮಧ್ಯದ ಗ್ಲಾಸ್ ಇತ್ತು ಮತ್ತು ಅವನ ತೀಕ್ಷ್ಣ ನೋಟ ಅವಳ ಮೇಲೇ ಇತ್ತು. ಅವನು ಒಂದು ಹೆಜ್ಜೆ ಅವಳ ಹತ್ರ ಬಂದ ಮತ್ತು ಅವಳ ನಡುವೆ ಕೈ ಹಾಕಿ ತನ್ನತ್ತ ಹೇಳ್ಕೊಂಡ. ನಿನಗೆ ಒಂದು ಡ್ರಿಂಕ್ ಬೇಕಾ? ಅಭಿರಾಮ್ ಹೇಳ್ತಾ ಆ ಮಧ್ಯದ ಗ್ಲಾಸನ್ನು ಅವಳು ತುಟಿ ಹತ್ತಿರ ಹಿಡ್ದ. ಅವಳು ಅಭಿರಾಮ್ ಹೇಗೆ ಹೇಳ್ತಾನೋ ಹಾಗೇ ಮಾಡ್ತಾ ಇದ್ಲು. ಅಭಿರಾಮ್ ತಕ್ಷಣ ಆ ಗ್ಲಾಸನ್ನು ಪಕ್ಕಕ್ಕೆ ಸರಿಸಿ ಅದರಲ್ಲಿ ಉಳಿದಿದ್ದ ಮದ್ಯವನ್ನು ಅವಳು ಕುತ್ತಿಗೆ ಮೇಲೆ ಸುರಿದು ಅವಳಿಗೆ ಅಲ್ಲಿ ತುಂಬಿಸೋದಕ್ಕೆ ಶುರು ಮಾಡ್ದ. ಇದು ಯಾವ ಥರದ ಮದ್ಯ ಅಂತ ನಿನಗೆ ಗೊತ್ತಾ? ಇಲ್ಲ, ಯಾವುದು? ನೀನೇ ಹೇಳು. ಅವಳು ಕೂಡ ಅವನಿಗೆ ಪ್ರತಿಕ್ರಿಯೆ ನೀಡತೊಡಗಿದ್ಲು. ಬರ್ಬನ್
ವಿಸ್ಕಿ. ಇದನ್ನು ನಾನು ಆವಾಗಲೇ ಕುಡಿಯೋರು. ಯಾವಾಗ ನನಗೇನನ್ನಾದರೂ ಸೆಲೆಬ್ರೇಟ್ ಮಾಡಬೇಕಾಗುತ್ತೋ ಅಷ್ಟೇ ಅಲ್ಲದೆ ಇವತ್ತು ನಾನು ಸೆಲೆಬ್ರೇಟ್ ಮೂಡ್ನಲ್ಲಿದ್ದೀನಿ. ನನ್ನ ಜೊತೆ ಸೆಲೆಬ್ರೇಟ್ ನಿನಗೆ ಇಷ್ಟ ಇದೆಯಾ? ಹೌದು, ಖಂಡಿತ, ಅವಳು ಹೇಳಿದಾಗ ಅಭಿರಾಮ್ ತುಟಿ ಅಂಚುಗಳು ಹಗುರವಾಗಿ ಅಗಲವಾದವು. ಅವನು ಇನ್ನೂ ಜೋರಾಗಿ ಚುಮ್ಸೋದಕ್ಕೆ ಶುರು ಮಾಡ್ದ. ಅಭಿರಾಮ್ ಅವಳನ್ನ ಒಂದು ವಸ್ತುವಿನಂತೆ ನಡೆಸ್ಕೊಳ್ತಿದ್ದ. ಅವನ ಅಹಂಕಾರ ಅವಳಿಗೆ ಸ್ಪಷ್ಟವಾಗಿ ತಿಳಿತಿತ್ತು. ಅವನವಳನ್ನ ಒಮ್ಮೆಲೆ ಬೆಡ್ ಮೇಲೆ ತಳ್ಳಿಬಿಟ್ಟ ಮತ್ತು ಅವನು ಸ್ವತಃ ಬೆಡ್ ಮೇಲೆ ಅವಳ ಪಕ್ಕದಲ್ಲಿ ಬಂದು ಅವಳಿಗೆ ಮತ್ತೆ ಚುಮ್ಸೋದಕ್ಕೆ ಶುರು ಮಾಡ್ದ. ಅವನ ಕಣ್ಣಲ್ಲಿ ಕಾಮ ಸ್ಪಷ್ಟವಾಗಿ ಕಾಣಿಸ್ತಿತ್ತು. ನಿನಗೆ ಈ ಸೆಲೆಬ್ರೇಷನ್ ಇಷ್ಟ ಆಗ್ತಿದೆಯಾ ಹೇಳು? ಅಭಿರಾಮ್ ಅವಳಿಗೆ ಇನ್ನು ರಫ್ ಆಗಿ ಮುತ್ತು ಕೊಡ್ತಾ ಕೇಳ್ದ. ಹೌದು, ನನಗಿಷ್ಟ ಆಗ್ತಿದೆ. ಅವಳು ಕೂಡ ಅವನಿಗೆ ಪ್ರತಿಕ್ರಿಯೆ ನೀಡ್ತಾ ಹೇಳಿದ್ಲು. ಅಭಿರಾಮ್ ಅವಳ ಮೇಲೆ ತನ್ನ ಅಧಿಕಾರ ತೋರಿಸ್ತಿದ್ದ. ಅವನ ಮನಸ್ಸಿಗೆ ಬಂದಂತ ಅವನು ಅವಳ ಜೊತೆ ವರ್ತಿಸ್ತಿದ್ದ. ಅವಳು ಒಂದು ವಸ್ತು ಅಂದ್ಕೊಂಡು ಅವಳನ್ನ ನಡೆಸ್ಕೊಳ್ತಿದ್ದ. ಸ್ವಲ್ಪ ಸಮಯದ ನಂತರ ಅವನ ಮನಸ್ಸು ತುಂಬಿದಾಗ ಅವನು ಎದ್ದ ಮತ್ತು ತನ್ನ ವಿಸ್ಕಿ ಬಾಟ್ಲಿ ನೇರವಾಗಿ ಬಾಯಿಗೆ ಅನ್ನಿಸ್ಕೊಂಡ. ಆ ಹುಡುಗಿ ಬೆಡ್ ಮೇಲಿಂದ ಎದ್ದು ಅಭಿರಾಮ್ ಹತ್ರ ಬಂದಳು. ಹಾಗಾದರೆ ಪ್ರೀತಿ ನನ್ನ ಜೊತೆ ಹೊರಗಡೆ ಬರ್ತೀಯಾ ಅಂತ ಕೇಳಿದ್ಲು. ಅವಳು ಅವನ ಕೆನ್ನೆ ಮೇಲೆ ಕೈ ಆಡಿಸ್ತಾ ಕೇಳಿದಾಗ ಅಭಿರಾಮ್ ಕೋಪದಿಂದ ಅವಳ ಕೈಯನ್ನು ಪಕ್ಕಕ್ಕೆ ತಡೆಬಿಟ್ಟ. ನಿನ್ನ ಕೆಲಸ ಮುಗ್ದಿದೆ, ಇಲ್ಲಿಂದ ತೊಲಗು ಅಂದ. ಅವನ ಕೋಪದಿಂದ ಹೇಳ್ದ. ನನ್ನ ಜೊತೆ ನೀನು ಸ್ವಲ್ಪ ಸಮಯ ಕಳೆಯೋದಕ್ಕೆ ಬಯಸ್ತೀಯಾ ಅಂತ ಅಂದ್ಕೊಂಡಿದ್ದೆ. ಅವಳು ಕೆಳತುಟಿಯನ್ನು ಕಚ್ತಾ ಹೇಳಿದಾಗ ಅಭಿರಾಮ್ ಕಣ್ಣುಗಳನ್ನ ತಿರುಗಿಸ್ದ. ನಿನ್ನ ಜೊತೆ ನಾನು ಸಮಯ ಕಳೀತೀನಿ ಅಂತ ನೀನು ಅಂದ್ಕೊಂಡಿದ್ಯಾ? ನಿನ್ನಂಥ ಹುಡುಗಿ ಜೊತೆ ನಾನು ಇದಕ್ಕಿಂತ ಹೆಚ್ಚು ಏನಾದರೂ ಮಾಡ್ತೀನಿ ಅಂತ ನಿನಗೆ ಅನಿಸಿದಾದರೂ ಹೇಗೆ? ಅಭಿರಾಮ್ ತನ್ನ ಗತ್ತಿನ ಧ್ವನಿಯಲ್ಲಿ ಹೇಳ್ದ. ಹಾಗಾದರೆ ನಿನ್ನ ಮಲಗೋ ಕೋಣೆಗೆ ಯಾಕೆ ಕರ್ಕೊಂಡು ಬಂದೆ? ಅವಳು ಕೇಳಿದಾಗ ಅಭಿರಾಮ್ ಹಗುರವಾಗಿ ನಕ್ಕದ. ಇದು ನನ್ನ ಮಲಗೋ ಕೋಣೆಯಲ್ಲ ಗೆಳತಿ, ಇದು ನನ್ನ ಆಟ ಆಡೋ ಕೋಣೆ. ನಿನ್ನಂಥ ಹುಡುಗಿಯನ್ನು ನಾನು ನನ್ನ ಮಲಗೋ ಕೋಣೆ ಕರ್ಕೊಂಡು ಹೋಗ್ತೀನಿ ಅಂತ ನಿನಗೆ ಹೇಗೆ ಅನ್ನಿಸ್ತು ಅಂದ ಅಭಿರಾಮ್. ಆದರೆ ನಾನು ಹೇಳಿ ಸಾಕು. ನಿನ್ನ ಕೆಲಸ ದುಡ್ಡು ಸಿಕ್ಕಿದೆ. ಈಗ ಇಲ್ಲಿಂದ ಹೋಗ್ತಾ ಇರು. ನಿನ್ನ ಮುಖವನ್ನು ನಾನು ಮತ್ತೆ ನೋಡಬಾರ್ದು. ಒಮ್ಮೆ ಆಡಿದ ಆಟಿಕೆ ಜೊತೆ ಮತ್ತೆ ಮತ್ತೆ ಆಡೋದಿಲ್ಲ ಈ ಅಭಿರಾಮ್ ಜಯಸಿಂಹ, ಅವನು ತನ್ನ ತಣ್ಣನೆ ಧ್ವನಿಯಲ್ಲಿ ಹೇಳ್ದ. ಅಭಿರಾಮ್, ಆದರೆ ನಾನು ಹೇಳಿದೆ ತಾನೇ ಹೊರಡು ಅಂದ ಕೋಪದಿಂದ. ಅಭಿರಾಮ್ ಅವಳ ಮೇಲೆ ಜೋರಾಗಿ ಕಿರ್ಚಿದಾಗ ಅವಳು ಒಮ್ಮೆಲೆ ದಬಾರಿಸ್ಕೊಂಡು ಹೆದರ್ತಾ ಅಲ್ಲಿಂದ ಹೊರಟು ಹೋದ್ಲು. ಅವಳು ಹೋದ ತಕ್ಷಣ ಅಭಿರಾಮ್ ಮತ್ತೆ ತನ್ನ ವಿಸ್ಕಿ ಬಾಟ್ಲಿಯನ್ನು ಬಾಯಿಗೆ ಆನಿಸ್ಕೊಂಡ. ಸ್ಥಳ ಜಯಸಿಂಹ ಸಾಮ್ರಾಜ್ಯ. ಸಮಯ ಬೆಳಿಗ್ಗೆ. ಸಭೆ ಕೋಣೆಯಲ್ಲಿ ಎಲ್ಲರೂ ಕೂತಿದ್ರು. ಅಲ್ಲಿ ಕೂತಿದ್ದ ಜನರ ಮಧ್ಯೆ ಚರ್ಚೆ ನಡೀತಿತ್ತು. ಅಲ್ಲಿನ ಒಂದು ಸೀಟು ಮಾತ್ರ ಇನ್ನೂ ಖಾಲಿ ಇತ್ತು. ಮಿಸ್ಟರ್ ಜಯಸಿಂಹ, ಆ ಅಭಿರಾಮ್ ಎಲ್ಲಿದ್ದಾನೆ? ಹಾಳಾಗಿ ಹೋದವನು. ಸಮಯಕ್ಕೇನಾದರೂ ಗೌರವ ಇದೆಯಾ ಇಲ್ವೇ ನಿಮಗೆ? ನಾವು ಕಳೆದ 2 ಗಂಟೆಗಳಿಂದ ಅವನಿಗೆ ಕಾಯ್ತಾನೇ ಇದ್ದೀವಿ. ಕೊನೆಗೆ ಬೇಸತ್ತು ಮಿಸ್ಟರ್ ವರ್ಮಾ ಹೇಳಿದ್ರು. ಖಂಡಿತ ಇಷ್ಟು ಬೇಜವಾಬ್ದಾರಿ ನಡವಳಿಕೆ ಇದ್ದರೆ ನಿಮ್ಮ ಮಗನಿಗೆ ನಮಗೆ ನಿಮ್ಮ ಕಂಪನಿ ಜೊತೆ ವ್ಯಾಪಾರ ಮಾಡೋದಕ್ಕೆ ಯಾವುದೇ ಆಸಕ್ತಿ ಇಲ್ಲ ಅಂತಂದರು ದೇಶ್ಮುಖ್. ಎಲ್ಲರೂ ಚರ್ಚೆ ಮಾಡ್ತಿದ್ರು. ಆದರೆ ರಂಜಿತ್ ಜಯಸಿಂಹ ಮಾತ್ರ ತಮ್ಮ ಚೇರ್ ಮೇಲೆ ಶಾಂತವಾಗಿ ಕುಳಿತಿದ್ರು. ಅವ್ರ ಮುಖದಲ್ಲಿ ಕೋಪ ಸ್ಪಷ್ಟವಾಗಿ ಕಾಣಿಸ್ತಿತ್ತು. ಅಭಿರಾಮ್ ಎಲ್ಲಿದ್ದಾನ? ಹಾಳಾಗೋದವನು. ಅವ್ರ ಪಕ್ಕದಲ್ಲಿ ಕೂತಿದ್ದ ಮಾರ್ಟಿನ್ಗೆ ಕೇಳಿದ್ರು. ನಾನು ಅವನಿಗೆ ಫೋನ್ ಮಾಡಿದೆ, ಆದರೆ ಅವನು ಫೋನ್ ರಿಸೀವ್ ಮಾಡ್ತಿಲ್ಲ. ಮಾರ್ಟಿನ್, ನಾನು ಪಣ ಇಟ್ಟು ಹೇಳಬಲ್ಲೆ, ಅವನು ಖಂಡಿತ ಯಾವುದಾದ್ರೂ ಒಬ್ಬಳು ಹುಡುಗಿ ಜೊತೆ ಇರ್ತಾನ ಅವನು. ರಂಜಿತ್ ಕೋಪದಿಂದಲೇ ಹೇಳ್ದ. ಸಾಕು ಮಿಸ್ಟರ್ ಜಯಸಿಂಹ, ನಾವಿಲ್ಲಿಂದ ಹೊರಡ್ತಾ ಇದ್ದೀವಿ ಇನ್ನು. ಮಿಸ್ಟರ್ ವರ್ಮಾ ಹೇಳಿದರು ಮತ್ತು ಏಳತೊಡಗಿದಾಗ ಸಭೆಯ ಕೋಣೆ ಹೊರಗಡೆ ಇದ್ದ ಹೆಲಿಪ್ಯಾಡ್ ಮೇಲೆ ಜಯಸಿಂಹ ಹೆಸರಿರೋ ಒಂದು ಹೆಲಿಕಾಪ್ಟರ್ ಬಂದು ಇಳೀತು. ಎಲ್ಲರೂ ಅತ್ತ ಕಡೆ ನೋಡ್ತಿದ್ರು. ಕೆಲವು ಜನ ಓಡ್ತಾ ಹೆಲಿಕಾಪ್ಟರ್ ಹತ್ರ ಹೋದರು ಮತ್ತು ಅದರ ಬಾಗಿಲು ತೆರೆದ್ರು. ಬಾಗಿಲು ತೆರೀತದಂತೆ ಅದರಿಂದ ಅಭಿರಾಮ್ ತನ್ನ ಟೈ ಸರಿ ಮಾಡ್ಕೊಳ್ತಾ ಹೊರಗೆ ಬಂದ. ಅವನು ಹಾಗೆ ನೋಡಿ ಎಲ್ಲರೂ ಅಚ್ಚರಿಗೊಂಡ್ರು. ಜಯಸಿಂಹ ಸಾಮ್ರಾಜ್ಯದಿಂದ ನನ್ನಿಷ್ಟ ಇಲ್ಲದೆ ಯಾರೂ ಹೊರಗೆ ಹೋಗಲ್ಲ, ಹೋಗೋದಕ್ಕೆ ಸಾಧ್ಯವೂ ಇಲ್ಲ. ಅಭಿರಾಮ್ ಸಭೆ ಕೋಣೆ ಒಳಗಡೆ ಬರುತ್ತಾ ಹೇಳ್ದ. ಅವನ್ನ ನೋಡಿ ಎಲ್ಲರೂ ದಂಗಾದರು. ಅಲ್ಲಿದ್ದ ಹೆಣ್ಣು ವ್ಯಾಪಾರಿಗಳಂತ ಅವನ್ನೇ ಕಣ್ಣರಳಿಸಿ ನೋಡ್ತಿದ್ರು. ಅಷ್ಟು ಸುಂದರವಾಗಿ ಕಾಣ್ತಿದ್ದ ಆತ. ಅವನಿಂದು ಕಪ್ಪು ಬಣ್ಣದ ಸೂಟ್ ಧರಿಸಿದ್ದ ಮತ್ತು ಕಣ್ಣಿಗೆ ಕಪ್ಪು ಕನ್ನಡಕ ಮತ್ತು ಅದರಲ್ಲಿ ಅವನ ಆ ಗತ್ತು ಮತ್ತು ರಾಜಗಾಂಭೀರ್ಯ. ಮಿಸ್ಟರ್ ಅಭಿರಾಮ್, ನೀವು 2 ಗಂಟೆ ತಡವಾಗಿ ಬಂದಿದ್ದೀರಿ ಅಂತಂದರು ದೇಶ್ಮುಖ್. ಅದಕ್ಕೆ ಏನು? ಅಭಿರಾಮ್ ತನ್ನ ಕನ್ನಡಕ ತೆಗಿತಾ ತೀರಾ ಶಾಂತವಾಗಿ ಕೇಳ್ದ. ಅವನ ಅಂಥ ಉದ್ಘಟತನ ನೋಡಿ ಎಲ್ಲರೂ ಒಮ್ಮೆಲೆ ಶಾಕ್ ಆದರು. ನಮಗೆ ನಿಮ್ಮ ಜೊತೆ
ಯಾವುದೇ ಬಿಸ್ನೆಸ್ ಮಾಡೋದಕ್ಕೆ ಆಸಕ್ತಿ ಇಲ್ಲ. ನಿಮ್ಮ ಈ ಉದ್ಗಡತನದ ನಂತರ ನಾವು ನಿಮ್ಮ ಕಂಪ್ನಿ ಜೊತೆ ಕೈ ಜೋಡಿಸೋದಕ್ಕೆ ನಮ್ಗೆ ಒಂದು ಒಳ್ಳೆ ಕಾರಣ ಕೊಡಿ ನೋಡೋಣ. ಯಾಕಂದರೆ ನಾವೇ ಎಲ್ರಿಗಿಂತ ಶ್ರೇಷ್ಠ. ಇದನ್ನು ನೀವು ನಿರಾಕರಿಸೋದಕ್ಕೆ ಸಾಧ್ಯವೇ ಇಲ್ಲ. ನಮಗಿಂತ ಒಳ್ಳೆ ಲಾಭದಾಯಕ ಒಪ್ಪಂದ ನಿಮಗೆಲ್ಲೂ ಸಿಗೋದಿಲ್ಲ. ಒಂದು ವೇಳೆ ನಿಮಗೆ ಹೋಗಬೇಕಿದ್ರೆ ನೀವು ಈಗಲೇ ಇಲ್ಲಿಂದ ಹೋಗ್ಬೋದು. ನಿಮ್ಮಂಥ ಇನ್ನೂ 100 ಕಂಪ್ನಿಗಳು ನಮ್ಮ ಜೊತೆ ಕೈ ಜೋಡಿಸೋದಕ್ಕೆ ಕಾಯ್ತಿದೆ. ಆದರೆ ನಿಮಗೆ ನಮ್ಮ ಜೊತೆ ವ್ಯಾಪಾರ ಮಾಡೋದಕ್ಕಿದು ಒಂದೇ ಚಾನ್ಸ್. ಹಾಗಾಗಿ ಹೊರಗೆ ಹೋಗೋ ದಾರಿ ಇಲ್ಲಿದೆ. ಅಭಿರಾಮ್ ಬಾಗಿಲ ಕಡೆ ಕಣ್ಣು ಮಾಡ್ತಾ ಹೇಳಿದಾಗ ಎಲ್ರಿಗೂ ಅವನ ಅಹಂಕಾರ ನೋಡಿ ಶಾಕ್ ಆಯಿತು. ಮಿಸ್ಟರ್ ಅಭಿರಾಮ್, ಮಿಸ್ಟರ್ ವರ್ಮಾ ಮಾತಾಡ್ತಿದ್ರು. ಆಗ ಹೊರಗೋಗೋ ದಾರಿ ಇಲ್ಲಿದೆ ಮಿಸ್ಟರ್ ವರ್ಮಾ. ಅಭಿರಾಮ್ ತನ್ನ ಧ್ವನಿ ಹೆಚ್ಚಿಸ್ತಾ ಹೇಳಿದಾಗ ಎಲ್ಲರೂ ಒಮ್ಮೆಲೆ ಹೆದರಿದ್ರು. ಅವನ ಕಣ್ಣಲ್ಲಿದ್ದ ಕೋಪ ಮತ್ತು ದರ್ಪ ನೋಡಿ ಯಾರಿಗೂ ಮುಂದೆ ಮಾತಾಡೋದಕ್ಕಾಗಲಿಲ್ಲ. ಎಲ್ಲರೂ ಶಾಂತವಾಗಿ ಕೂತಿರೋದು ನೋಡಿ ಅಭಿರಾಮ್ ತುಟಿ ಅಂಚುಗಳು ಹಗುರವಾಗಿ ಅಗಲವಾದವು. ಒಳ್ಳೆಯದು, ಈಗ ವಿಷಯವನ್ನು ಶುರು ಮಾಡೋಣ. ಅಭಿರಾಮ್ ತನ್ನ ಗತ್ತಿನ ಧ್ವನಿಯಲ್ಲಿ ಹೇಳ್ದ ಮತ್ತು ವಿಷಯವನ್ನು ಮಂಡಿಸ್ದ. ಅವನ ವಿವರಣೆ ಎಲ್ರಿಗೂ ಇಷ್ಟ ಆಯಿತು ಮತ್ತು ವ್ಯಾಪಾರದ ಒಪ್ಪಂದ ಅಂತಿಮವಾಯಿತು. ಸ್ವಲ್ಪ ಸಮಯದ ನಂತರ ಎಲ್ಲರೂ ಹೊರಟು ಹೋದಾಗ ಅಭಿರಾಮ್ ತನ್ನ ಟೈ ಲೂಸ್ ಮಾಡ್ತಾ ತನ್ನ ಚೇರ್ ಮೇಲೆ ಕೂತ. ಅದು ನನ್ನ ಮಗ. ನಿನ್ನ ಬಗ್ಗೆ ನನಗೆ ಹೆಮ್ಮೆ ಇದೆ. ಅಭಿರಾಮ್ ಬರೀ ಇಷ್ಟೇ ಹೇಳ್ದ ಮತ್ತು ಎದ್ದು ಹೋಗತೊಡಗಿದಾಗ, ನಿಲ್ಲು ಅಭಿರಾಮ್, ನನಗೆ ನಿನ್ನ ಜೊತೆ ಪ್ರಮುಖವಾದ ವಿಷಯ ಮಾತಾಡಬೇಕಿದೆ ಅಂತಂದರು ರಂಜಿತ್. ಯಾವುದರ ಬಗ್ಗೆ? ನಿನ್ನ ಮದುವೆ ಬಗ್ಗೆ ಅಂದರು ಅವರು. ರಂಜಿತ್ ಹೇಳಿದಾಗ ಅಭಿರಾಮ್ ಚಕಿತನಾಗಿ ಅವರ ಕಡೆ ನೋಡ್ದ. ಏನು, ನೀವು ಜೋಕ್ ಮಾಡ್ತಿಲ್ಲ ಅಂತ ಹೇಳಿ ಅಂತಂದ ಅಭಿರಾಮ್. ನಾನು ತೀರಾ ಗಂಭೀರವಾಗಿ ಹೇಳ್ತಾ ಇದ್ದೀನಿ. ಈಗ ಸಮಯ ಬಂದಿದೆ. ನಾನು ನನ್ನ ಈ ಸಾಮ್ರಾಜ್ಯವನ್ನು ಸಂಪೂರ್ಣವಾಗಿ ನಿನ್ನ ವಶಕ್ಕೆ ನೀಡೋದಕ್ಕೆ, ಮತ್ತು ಅದಕ್ಕಾಗಿ ನೀನು ಒಂದು ನೆಲೆ ಕಂಡುಕೊಳ್ಬೇಕು ಅಂತಂದರು. ಇದಕ್ಕೂ ಮದುವೆಗೂ ಏನು ಸಂಬಂಧ? ಆದರೂ ಈ ಜಯಸಿಂಹ ಸಾಮ್ರಾಜ್ಯದ ಒಡೆಯ ನಾನು, ಅಭಿರಾಮ್ ಸಿಟ್ಟಿನಿಂದ ಹೇಳ್ದ. ಜಯಸಿಂಹ ಬರೀ ಸಾಮ್ರಾಜ್ಯವಲ್ಲ, ಅದೊಂದು ಪ್ರತಿಷ್ಠೆ, ಮತ್ತು ಅದನ್ನು ಮುಂದೆ ನಡೆಸ್ಕೊಂಡು ಹೋಗೋದಕ್ಕೆ ನೀನು ಮದುವೆ ಆಗಲೇಬೇಕು. ಈ ಸಾಮ್ರಾಜ್ಯಕ್ಕೆ ಒಬ್ಬ ವಾರಸುದಾರನನ್ನು ನೀಡಬೇಕು. ನೀನು ಈ ಸಾಮ್ರಾಜ್ಯಕ್ಕೆ ಮುಂದಿನ ವಂಶಸ್ಥನನ್ನು ನೀಡಬೇಕು ಅಭಿರಾಮ್ ಅಂದರು ರಂಜಿತ್. ಅದಕ್ಕೆ ಮದುವೆ ಏನಾಗತ್ಯ? ನಿಮ್ಗೆ ಎಷ್ಟು ಜನ ವಾರಸುದಾರರು ಬೇಕೋ ಅಷ್ಟು ಜನರ ನಾನು ಕೊಡಬಲ್ಲೆ. ಅಭಿರಾಮ್ ಹಗುರವಾಗಿ ನಗ್ತಾ ಹೇಳ್ದ. ಅದನ್ನು ಅಲ್ಲಿಗೆ ಬಿಡು. ನಿನ್ನ ಮದುವೆ ಆಗೋದು ತುಂಬ ಮುಖ್ಯ. ನಿನಗೆ ಮದುವೆ ಅಂದರೆ ಏನು ಮತ್ತು ನಿನಗೆ ಮದುವೆ ಆಗೋದಕ್ಕೆ ಇಷ್ಟ ಇದೆಯೋ ಇಲ್ವೋ ನನಗೆ ಸಂಬಂಧ ಇಲ್ಲ. ಆದರೆ ನೀನು ಈ ಸಾಮ್ರಾಜ್ಯಕ್ಕಾಗಿ ಇದನ್ನು ಮಾಡಲೇಬೇಕು ಅಂದರು. ಆದರೆ ಡ್ಯಾಡ್, ಅಭಿರಾಮ್ ಮಾತಾಡ್ತಿದ್ದಾಗ, ಬಾಯಿ ಮುಚ್ಚು. ಇದು ನನ್ನ ಆಜ್ಞೆ ಅಭಿರಾಮ್. ಮುಂದಿನ ತಿಂಗಳಲ್ಲಿ ನೀನು ಮಿಸ್ಟರ್ ಸರ್ದೇಶ್ಮುಖ್ ಮಗಳಾದ ಈಶಾ ಸರ್ದೇಶ್ಮುಖ್ ಜೊತೆ ಮದುವೆ ಆಗ್ತಿದ್ಯಾ. ನಿಮ್ಮ ಮದುವೆಯ ಜೀವನದಲ್ಲಿ ಏನಿರುತ್ತೋ ಏನಿರೋದಿಲ್ವೋ ನನಗೆ ಆಸಕ್ತಿ ಇಲ್ಲ. ಮತ್ತು ಮದುವೆ ಆದಮೇಲೂ ನೀನು ಎಷ್ಟು ಹುಡುಗಿಯರ ಜೊತೆ ಬೇಕಾದರೂ ಇರಬಹುದು. ಆದರೆ ನೀನು ಅವಳ ಜೊತೆ ಮದುವೆಯಾಗಿ ಈ ಕಂಪನಿಗೆ ವಾರಸುದಾರನ ನೀಡಲೇಬೇಕು. ರಂಜಿತ್ ಗಂಭೀರವಾಗಿ ಹೇಳಿದ್ರು. ಹಾಳಾದ ಹುಡುಗಿಯನ್ನು ನಾನು ಮದುವೆ ಆಗೋದಕ್ಕೆ ಸಾಧ್ಯನೇ ಇಲ್ಲ. ಅಭಿರಾಮ್ ಕೂಡ ಕೋಪದಿಂದ ಹೇಳ್ದ. ನಿನಗೆ ಬೇರೆ ದಾರಿನೇ ಇಲ್ಲ. ನಾನು ಹೇಗೆ ಹೇಳ್ತೀನೋ ನೀನು ಹಾಗೇ ಮಾಡಬೇಕು. ಈ ಕಂಪ್ನಿ ಮತ್ತು ಈ ಸಾಮ್ರಾಜ್ಯ ನಿನಗೆ ಆವಾಗಲೇ ಸಿಗೋದು ಯಾವಾಗ ನೀನು ಈ ಸಾಮ್ರಾಜ್ಯಕ್ಕೆ ವಾರಸುದಾರನ ನೀಡ್ತೀಯೋ ಆಗ, ರಂಜಿತ್ ಹೇಳಿದರು. ಮತ್ತು ಅಲ್ಲಿಂದ ಓಟ್ ಹೋದಾಗ ಅಭಿರಾಮ್ ಜೋರಾಗಿ ಟೇಬಲ್ ಮೇಲೆ ಕೈ ಹಾಕಿ ಜಜ್ದ. ಹಾಳಾಗಿ ಹೋಗಲಿ. ಅಭಿರಾಮ್ ಕೋಪದಿಂದಲೇ ತನ್ನಷ್ಟಕ್ಕೆ ತಾನೇ ಹೇಳ್ಕೊತಿದ್ದ. ಸ್ಥಳ ಒಂದು ಚಿಕ್ಕ ಮನೆಯಲ್ಲಿ. ಸಮಯ ಬೆಳಗಿನ ಅಲಾರಾಮ್ ಬಾರಿಸ್ತು. ಅಷ್ಟಕ್ಕೆ ಅಕ್ಷಾಳ್ ನಿದ್ದೆ ತಿಳಿತು. ಶುಭೋದಯ. ಅವಳ ಕಣ್ಣುಗಳನ್ನ ಅರೆಬರಿ ಆಗ್ತಿರೋದು ನೋಡ್ಕೊಂಡ್ಲು. ಅವಳೆ ಮದ್ದಿಂಬನ್ನು ಹತ್ತಿರ ತಗೊಂಡು ಬೆಡ್ಗ ಅನಿಸಿ ಕೂತ್ಲು. ಅವಳ ಕಣ್ಣಿನಲ್ಲಿ ದುಃಖ ಸ್ಪಷ್ಟವಾಗಿ ಕಾಣಿಸ್ತಿತ್ತು. ನಿನ್ನ ನಿದ್ದೆ ಸರಿಯಾಗಿ ಆಗದ ಕಾರಣ ಅವಳ ಸಂಪೂರ್ಣ ಬಾಡ್ ಹೋಗಿತ್ತು ಅವಳ ಮುಖ. ನಿನ್ನೆ ಆದ ಗಾಯಗಳ ಗುರುತುಗಳು ಇನ್ನೂ ಅವಳ ಕೈ ಮೇಲೆ ಮತ್ತು ಹಣೆ ಮೇಲೆ ಸ್ಪಷ್ಟವಾಗಿ ಕಾಣಿಸ್ತಿದ್ವು. ತುಂಬ ಒಂಟಿತನ ಕಾಡ್ತಿತ್ತು ಅವಳಿಗೆ. ಎಲ್ಲವನ್ನ ಬಿಟ್ಟಿಲ್ಲಾದರೂ ಶಾಶ್ವತವಾಗಿ ದೂರ ಒಟ್ಟು ಹೋಗಬೇಕಂತ ಅವಳಿಗೆ ಅನ್ನಿಸ್ತಿತ್ತು. ಆದರೆ ಇಷ್ಟೇ ಇಲ್ಲ ಅಂದರೂ ಪರಿಸ್ಥಿತಿನ ಎದುರಿಸೋದು ಅವಳಿಗೆ ಅನಿವಾರ್ಯವಾಗಿತ್ತು. ಇನ್ನೊಂದು ದಿನಾಕ್ಷ, ಇವತ್ತಿನ ದಿನ ಖಂಡಿತ ಒಳ್ಳೆಯದಾಗಿರುತ್ತೆ. ಇಂದು ಯಾವುದೇ ತೊಂದರೆಗಳು ನಡೆಯೋದಿಲ್ಲ ಮತ್ತು ಎಲ್ಲವೂ ತೀರಾ ಶಾಂತಿಯುತವಾಗಿರುತ್ತೆ. ಅವಳು ತನ್ನಷ್ಟಕ್ಕೆ ತಾನೇ ಹೇಳಿಕೊಂಡ್ಳು ಮತ್ತು ಪಕ್ಕದಲ್ಲಿದ್ದ ತನ್ನ ತಾಯಿ ಫೋಟೋವನ್ನು ಕೈಗೆ ತೊಗೊಂಡ್ಳು. ನಿನ್ನ ನೆನಪಾಗ್ತಿದೆ ಅಮ್ಮ, ಅವಳು ಫೋಟೋ ಕಡೆ ನೋಡ್ತಾ ಹೇಳಿದ್ಲು. ಮಾತಾಡುವಾಗ ಅವಳ ಕಣ್ಣಲ್ಲಿ ನೀರು ಬಂದಿತ್ತು.
ಅವಳು ಆ ಫೋಟೋವನ್ನು ಹತ್ರ ಹಿಡಿದು ಕೂತಿದ್ಲು. ಆಗ ಮನೆ ಬೆಲ್ ಬಾರಿಸ್ತು. ಬೆಲ್ ಸೌಂಡ್ ಕೇಳಿ ಅಕ್ಷ ಎಚ್ಚೆತ್ತಲು ಮತ್ತು ಯಾರು ಬಂದಿದ್ದಾರೆ ಅಂತ ನೋಡೋದಕ್ಕೆ ಹೋದ್ಲು. ಅವಳು ಬಾಗಿಲು ತೆರೆದಾಗ ಅವಳಿಗೆ ಬಾಗಿನಲ್ಲಿ ಕಾಮತ್ ಅವ್ರು ನಿಂತಿರೋದು ಕಾಣ್ತು. ಮನೆ ಮಾಲೀಕ. ಮುಖ ನೋಡಿದರೆ ಅವರು ಸ್ವಲ್ಪ ಸಿಟ್ಟಾದಂತ ಅನಿಸ್ತಿತ್ತು. ಕಾಮತ್ ಅಂಕಲ್ ನೀವಾ, ಒಳಗಡೆ ಬನ್ನಿ. ಅಕ್ಷ ನಗ್ತಾ ಹೇಳಿದ್ಲು. ಬೇಡ, ಏನೂ ಅಗತ್ಯ ಇಲ್ಲ. ಏನಾಯಿತು ಅಂಕಲ್ ಅಂದ್ಲು ಅಕ್ಷ. ನಿನ್ನ ತಂದೆ ಇದ್ದಾರಲ್ಲ, ನೆನೆ ಕುಡಿದು ಬಂದು ಜನರೆದುರು ಮತ್ತೆ ತಮಾಷೆ ಮಾಡಿದ್ರು. ಇದೀಗ ಅತಿ ಆಗ್ತಿದೆ ಅಕ್ಷ, ಎಷ್ಟು ದಿನ ಅಂತ ಸಹಿಸ್ಕೊಳ್ಳೋದು, ಎಲ್ಲರೂ ಬಂದು ಕಂಪ್ಲೇಂಟ್ ನೀಡ್ತಿದ್ದಾರೆ. ಕಾಮತ್ ಅಂಕಲ್ ಹೇಳಿದಾಗ ಅಕ್ಷಾಳ ಕಣ್ಣಲ್ಲಿ ನೀರು ಬಂತು. ಕ್ಷಮಿಸಿ, ಇನ್ನು ಮುಂದೆ ಹೀಗಾಗೋದಿಲ್ಲ ಅಂದ್ಲು ಅಕ್ಷ. ಇದು ಕೊನೆ ಎಚ್ಚರಿಕೆ. ನೀನು ಮುಖ ನೋಡಿ ನಾನು ಇಷ್ಟು ದಿನ ಏನೂ ಹೇಳ್ತಿರಲಿಲ್ಲ, ಆದರೆ ಜನರಿಗೆ ತೊಂದರೆ ಆಗೋದಕ್ಕೆ ಆರಂಭಿಸಿದೆ ಅಂದರು ಕಾಮತ್. ಇನ್ನು ಮುಂದೆ ನಿಜವಾಗಿಯೂ ಹೀಗಾಗೋದಿಲ್ಲ ಅಂದ್ಲು ಅಕ್ಷ. ಸರಿ, ಆದರೆ ಇದು ಕೊನೆ ಬಾರಿ ಹೇಳ್ತಿದ್ದೀನಿ ನಾನು, ಕಾಮತ್ ಹೇಳಿದ್ರು. ಮತ್ತು ಅಲ್ಲಿಂದ ಹೊರಟೇ ಹೋದರು. ಅವ್ರು ಹೋದ ತಕ್ಷಣ ಅಕ್ಷ ಬಾಗಿಲನ್ನು ಹಾಕ್ಕೊಂಡ್ಳು. ಇವತ್ತಿನ ದಿನದ ಆರಂಭ ಅಂತೂ ತುಂಬ ಚೆನ್ನಾಗಾಯಿತು. ಅಕ್ಷ ತನ್ನಷ್ಟಕ್ಕೆ ತಾನೇ ಹೇಳ್ಕೊಂಡ್ಳು. ಅಕ್ಷ, ನನ್ನ ಚಹಾ ಎಲ್ಲಿದೆ? ಸುನಿಲ್, ಅಕ್ಷಾಳ ತಂದೆ, ಹಾಲು ಒಳಗಡೆ ಬರ್ತಾ ಕೇಳಿದರು. ಅವ್ರು ಬರ್ತಿದ್ದಂತೆ ಅಕ್ಷ ಒಮ್ಮೆಲೆ ಹೆದರಿಬಿಟ್ಲು. ತರ್ತೀನಿ, 5 ನಿಮಿಷದಲ್ಲಿ ಅಕ್ಷ ಹೇಳಿ ಅಡುಗೆ ಕೋಣೆ ಒಳಗಡೆ ಹೋದ್ಲು. ಅವಳು ಚಹಾ ತಗೊಂಡು ಹೊರಗಡೆ ಬಂದ್ಲು. ಇಷ್ಟೊಂದು ತಡ ಯಾಕಾಯಿತು ಅಂದರು ಸುನಿಲ್. ಕ್ಷಮಿಸಿ, ಅದು ಕಾಮತ್ ಅಂಕಲ್ ಬಂದಿದ್ದರು. ಅಕ್ಷ ಹೆದರ್ತಾ ಅವರ ಎದುರು ಚಹಾ ಇಡ್ತಾ ಹೇಳಿದ್ಲು. ಹಾಂ, ಏನು ಹೇಳ್ತಿದ್ರು ಅಂದ ಸುನಿಲ್. ಅವ್ರು ಹೇಳ್ತಿದ್ರು ಅಂದರೆ ಅಕ್ಷ ಹೆದರಿ ಮಾತಾಡ್ತಿದ್ಲು. ಆಗ ಹೇಳೋ, ಮುಂದೆ ಹೇಳೋ ಅಂದರು. ಸುನೀಲ್ ಒಮ್ಮೆಲೆ ಕಿರ್ಚಿದಾಗ ಅಕ್ಷ ಗಾಬರಿ ಬಿದ್ದುಬಿಟ್ಲು. ಅವ್ರು ಹೇಳ್ತಿದ್ರು, ನೀವು ನೆನೆ ಕುಡಿದು ಬಂದು ಮತ್ತೆ ಎಲ್ಲರೆದುರು ತಮಾಷೆ ಮಾಡಿದ್ರಂತೆ. ಅವ್ರು ಹೇಳಿದರು ಇನ್ನು ಮುಂದೆ ಇಂಥದ್ದೇನೂ ನಡೀಬಾರ್ದು ಅಂತ. ಅಕ್ಷ ಹೆದರ್ತಾ ಹೇಳಿದಾಗ ಅವಳ ತಂದೆ ಕೋಪದಿಂದ ಚಹಾ ಕಪ್ ಒಡೆದು ಹಾಕಿದ್ರು. ಅದನ್ನು ನೋಡಿ ಅಕ್ಷ ಇನ್ನೂ ಹೆಚ್ಚು ಹೆದರ್ಬಿಟ್ಲು. ಈಗ ಅವನು ನನಗೆ ಬುದ್ಧಿ ಕಲಿಸ್ತಾನಾ? ಮತ್ತು ನೀನು ಕೂಡ ಕೇಳ್ತಾ ಕೂತಿದ್ಯಾ ಅಂದರು ಕೋಪದಿಂದ ಸುನಿಲ್. ಅಪ್ಪ, ಅವರು ಸರಿಯಾಗಿ ಹೇಳ್ತಿದ್ದಾರೆ, ನಾವು ಸಮಾಜದಲ್ಲಿ ಇರ್ತೀವಲ್ವಾ ಅಕ್ಷ ಹೇಳಿದಾಗ ಸುನಿಲ್ ಕೋಪದಿಂದಲೇ ಅವಳ ಕೈಯನ್ನು ಹಿಡಿದ್ರು. ಅಂತ ಅವಳು ನೋವಿನಲ್ಲಿರಬೇಕಾದ್ರೆ ಅವಳ ಕೈಗೆ ನಿನ್ನೆ ಎಲ್ಲಿ ಗಾಯ ಆಗಿತ್ತೋ ಅಲ್ಲೇ ಅವರು ಮತ್ತೆ ಹಿಡ್ಕೊಂಡಿದ್ರು. ನೀನು ನನಗೆ ಹೇಳ್ತೀಯಾ ನಾನೇನು ಮಾಡಬೇಕು ಅಂತ ಅಂದರು ಸುನಿಲ್. ಅಪ್ಪ, ನನ್ನ ಮಾತು ಕೇಳಿ, ಇದು ಸರಿಯಲ್ಲ, ಪ್ಲೀಸ್ ನೀವು ಈಗ ಕುಡಿಯೋದನ್ನು ಬಿಟ್ಬಿಡಿ ಅಲ್ವಾ ಅಂದ್ಲು. ಬಾಯಿ ಮುಚ್ಚು, ಇವೆಲ್ಲವನ್ನು ನಾನು ನಿನ್ನಿಂದ ಮಾಡಬೇಕಾಗಿ ಬಂತು. ಈ ಎಲ್ಲದಕ್ಕೂ ನೀನೇ ಜವಾಬ್ದಾರಿ, ಅರ್ಥ ಆಯ್ತಾ? ಮೊದಲೇ ಸ್ವಂತ ತಾಯಿಯನ್ನು ಬಿಡಲಿಲ್ಲ, ಈಗ ನನಗೆ ಬುದ್ಧಿ ಕಲಿಸೋದಕ್ಕೆ ಬಂದಿದ್ಯಾ ಅಂದರು. ಅಪ್ಪ, ನನ್ನ ಮಾತು ಕೇಳಿಸ್ಕೊಳ್ಳಿ ಪ್ಲೀಸ್, ಸಾಕು, ಒಂದು ಮಾತು ಕೂಡ ಬೇಡ ನನಗೆ. ಸುನಿಲ್ ಸಿಟ್ಟಿನಿಂದ ಹೇಳಲಿಂದ ಹೊರಟೋದ್ರು. ಅವ್ರು ಹೋದ ತಕ್ಷಣ ಅಕ್ಷ ಜೋರಾಗಳೋದಕ್ಕೆ ಆರಂಭಿಸಿದ್ಲು. ಸಂಪೂರ್ಣ ಅಸಹಾಯಕಳಾಗಿದ್ಲವಳು. ಇದಂತೂ ಈಗ ದಿನನಿತ್ಯದ ಕಥೆ ಆಗಿದ್ದರಿಂದ ಅವಳ ತಂದೆ ದಿನ ಕುಡ್ಕೊಂಡು ಬರ್ತಿದ್ರು ಮತ್ತು ಅದರ ನಶೆಯಲ್ಲಿ ಎಲ್ರಿಗೂ ಹಾಗೂ ಅಕ್ಷಾಳಿಗೂ ತೊಂದರೆ ಕೊಡ್ತಿದ್ರು. ಮತ್ತು ಬೆಳಿಗ್ಗೆ ಪ್ರಜ್ಞೆ ಬಂದ ತಕ್ಷಣ ಎಲ್ಲ ತಪ್ಪುಗಳನ್ನ ಅಕ್ಷಾಳ ಮೇಲೆ ಹಾಕಿ ಆರಾಮಾಗಿರ್ತಿದ್ರು. ಅವಳಿಗೀಗ ಎಲ್ಲದರ ಬೇಸರ ಬಂದಿತ್ತು. ಅಕ್ಷ 5 ವರ್ಷದಳಾಗಿಂದ ಇದು ಹೀಗೆ ನಡೀತಿತ್ತು. ತಾಯಿ ಪ್ರೀತಿ ಅಂತೂ ಅವಳಿಗೆ ಯಾವತ್ತಿಗೂ ಸಿಗಲಿಲ್ಲ ಮತ್ತು ತಂದೆ ಕೂಡ ಅವಳನ್ನೆಂದಿಗೂ ಪ್ರೀತಿಸಲಿಲ್ಲ. ಅಕ್ಷ 18 ವರ್ಷದವಳಾದಾಗಿಂದ ಕೆಲಸ ಮಾಡೋದಕ್ಕೆ ಆರಂಭಿಸಿದ್ಲು. ಅವಳ ಬಳಿ ಬೇರೆ ದಾರಿ ಇರಲಿಲ್ಲ. ಅವಳ ತಂದೆ ಕುಡಿತದ ನಶೆಯಲ್ಲಿ ಸಾಕಷ್ಟು ಸಾಲ ಮಾಡಿಟ್ಟಿದ್ರು. ಅವೆಲ್ಲವನ್ನು ಕೂಡ ಅಕ್ಷಾಳೆ ತೀರಿಸೋದು ಅನಿವಾರ್ಯ. ಮನೆ ಖರ್ಚು ಮತ್ತು ಬಾಕಿ ಎಲ್ಲವನ್ನು ನಿಭಾಯಿಸಲು ಅವಳು 2 ಕೆಲಸ ಮಾಡ್ತಿದ್ಲು. ಅವಳು ತನ್ನ ತಂದೆಗಾಗಿಷ್ಟೆಲ್ಲ ಮಾಡ್ತಿದ್ಲು, ಆದರೆ ಅವರಿಗೆ ಅದರ ಬೆಲೆಯೇ ಇರಲಿಲ್ಲ. ಉಲ್ಟಾ ಇವೆಲ್ಲವೂ ಅವಳಿಂದಲೇ ಆಗಿದೆ ಅಂತ ಪ್ರತಿ ಬಾರಿ ಅವಳಿಗೆ ಹೇಳ್ತಿದ್ರು. ಇವೆಲ್ಲವೂ ಈಗ ಅಕ್ಷಾಳಿಗೆ ಸಾಕನ್ನಿಸ್ತು. ಸಾಕಷ್ಟು ಬಾರಿ ಎಲ್ಲಾದರೂ ದೂರ ಹೊರಟೋಗ್ಬೇಕನ್ನೋ ಯೋಚನೆ ಅವಳ ಮನಸ್ಸಿಗೆ ಬಂತು. ಆದರೆ ತಂದೇನು ಒಂಟಿ ಆಗಿಬಿಟ್ಟು ಹೋಗೋದು ಅವಳಿಗೆ ಸಾಧ್ಯ ಇರಲಿಲ್ಲ. ಅವಳು ಮನಸ್ಸಿನಿಂದ ತುಂಬ ಒಳ್ಳೆಯವಳಾಗಿದ್ಲು, ಆದ್ದರಿಂದ ಅವಳಿಗೆ ಎಲ್ಲವನ್ನು ಬಿಟ್ಟು ಹೋಗೋದಕ್ಕೆ ಸಾಧ್ಯ ಇರಲಿಲ್ಲ. ಕೆಲವೊಮ್ಮೆ ತುಂಬ ನಿರ್ಮಲ ಮತ್ತು ನಿಷ್ಕಪಟವಾಗಿರೋದು ತುಂಬ ತೊಂದರೆ ನೀಡುತ್ತೆ. ಅಂಥದ್ದೇನೋ ಅಕ್ಷಾಳ ವಿಷಯದಲ್ಲಿ ಆಗಿತ್ತು.